ಆಗಿರುವಂತದ್ದಾಗಿದೆ. ದೇವಕ್ಕೆ ಸ್ತೋತ್ರವಾಗಲಿ. ದೇವರ ಮಾತಿಗೆ ಕಿವಿಗೊಡುವುದು ಒಳ್ಳೆಯದು ಅಂತ. ದೇವರ ಮಾತಿಗೆ ಕಿವಿಗೊಡುವುದು ಒಳ್ಳೆಯದು ಎಂಬುದ ದೇವರ ಸನ್ನಿಧಾನದಲ್ಲಿ ಒಂದು ವಾಕ್ಯವನ್ನು ಓದಿಕೊಳ್ಳುತ್ತಿರಾಗೋಣ. 1 ಸಮುವೇಲನ ಪ್ರವಾದನೆ ಗ್ರಂಥ 15ನೇ ಅಧ್ಯಾಯದ 22ನೇ ವಚನವನ್ನ ನಾವು ಕೇಳಿಸಿಕೊಳ್ಳುತ್ತಿರಾಗೋಣ. ಅದಕ್ಕೆ ಸಮುವೇಲನು ಯೆಹೋವನು ವಿಧೇಯತ್ವಕ್ಕೆ ಮೆಚ್ಚುವಷ್ಟು ಯಜ್ಞ ಹೋಮಗಳಿಗೆ ಮೆಚ್ಚುತ್ತಾನೋ ಯಜ್ಞವನ್ನ ಅರ್ಪಿಸುವುದಕ್ಕಿಂತ ಮಾತು ಕೇಳುವುದು ಉತ್ತಮವಾಗಿದೆ. ಟಗರುಗಳ ಕೊಬ್ಬಿಗಿಂತ ವಿಧೇಯತ್ವವು ವಿಶೇಷವಾಗಿದೆ. ಹಲ್ಲೆಲೂಯಾ, ದೇವಕ್ಕೆ ಸ್ತೋತ್ರವಾಗಲಿ. ಪ್ರೀತಿಯುಳ್ಳ ದೇವಶ್ರೀ, ದೇವರ ಒಂದು ಇಷ್ಟ ಏನಂತ ಹೇಳಿದ್ರೆ, ಪ್ರತಿಯೊಬ್ಬ ಮನುಷ್ಯನ ಜೀವಿತದಲ್ಲಿ ಆತನು ಯಜ್ಞ, ಹೋಮ, ವೈಯಕ್ತಿಕವಾಗಿ ಬಲಿದಾನ, ತ್ಯಾಗ ಪ್ರತಿಯೊಂದನ್ನ ಮಾಡುವುದಕ್ಕಿಂತಲೂ ಸಹ ಮಿಗಿಲಾಗಿ ದೇವರು ಇಷ್ಟಪಡುವಂತ ಸಂಗತಿಯನ್ನು ಗೊತ್ತಾ? ಯೆಹೋವನ ಮಾತನ್ನ ಕೇಳುವುದು ಇವೆಲ್ಲವುಗಳಿಗಿಂತಲೂ ಸದಾ ಉತ್ತಮವಾಗಿದೆ ಎಂಬುದಾಗಿ ದೇವರು ಇಲ್ಲಿ ಸ್ಪಷ್ಟಪಡಿಸುವುದನ್ನು ನಾವು ನೋಡುತ್ತೇವೆ. ನಿನ್ನ ವೈಯಕ್ತಿಕವಾದಂತಹ ಜೀವಿತದಲ್ಲಿ ದೇವರ ವಾಕ್ಯವನ್ನ ಸಾರುತ್ತಿರುವಂತ ನಾನಾಗ್ಬೋದು, ಅಥವಾ ದೇವರ ವಾಕ್ಯವನ್ನ ಕೇಳುತ್ತಿರುವಂತ ನಿಮ್ಮ ಬದುಕಿನಲ್ಲಿ ನಾವು ಮಾಡುವಂತ ಪ್ರತಿಯೊಂದು ಪ್ರಾರ್ಥನೆಗಳಿಗಿಂತಲೂ, ಯಜ್ಞ ಯಾಗಗಳಿಗಿಂತಲೂ ಸಹ ದೇವರ ಮಾತಿಗೆ ಕಿವಿಗೊಡುವಂಥದ್ದು ಬಹಳ ಪ್ರಾಮುಖ್ಯವಾದದ್ದು. ಯಾಕೆಂತ ಹೇಳಿದರೆ, ಸಮುವೇಲನು ಇಲ್ಲಿ ಪ್ರವಾದನ ಯುಕ್ತವಾಗಿ ದೇವರು ಆತನ ಸಂಗಡ ಮಾತನಾಡಿದಂತ ಈ ಸಂಗತಿಯನ್ನು ಗಮನಿಸುವಂತ ಸಂದರ್ಭದಲ್ಲಿ, ದೇವ ಮಕ್ಕಳೇ, ಇವತ್ತಿನ ದಿನಮಾನಗಳಲ್ಲಿ ಏನೆಲ್ಲ ಕಾರ್ಯಗಳನ್ನ ಮಾಡುತ್ತೇವೆ, ಉಪವಾಸ ಪ್ರಾರ್ಥನೆ ಮಾಡುತ್ತೇವೆ, ದೇವರ ಆಲಯಕ್ಕೆ ಹೋಗುತ್ತೇವೆ, ಕಾಣಿಕೆಗಳನ್ನು ಸಮರ್ಪಿಸುತ್ತೇವೆ, ವೈಯಕ್ತಿಕವಾಗಿ ಉಪವಾಸ ಕೂಟಗಳಲ್ಲಿ ಭಾಗವಹಿಸುತ್ತೇವೆ, ಉಜ್ಜೀವನ ಕೂಟಗಳಲ್ಲಿ ಭಾಗವಹಿಸುತ್ತೇವೆ. ಹಳೆ ಒಡಂಬಡಿಕೆಯಲ್ಲಿ ಆದರೂ ಯಜ್ಞಗಳನ್ನು ಸಮರ್ಪಿಸ್ತಾ ಇದ್ರು, ಹೊಸ ಒಡಂಬಡಿಕೆಯಲ್ಲಿ ತ್ಯಾಗ ಸೂಚನೆಯಾಗಿ ಉಪವಾಸ ಪ್ರಾರ್ಥನೆಗಳನ್ನು ನಾವು ಮಾಡುತ್ತೇವೆ. ಇವೆಲ್ಲವುಗಳಿಗೆ ತಿಳಿಸದ ದೇವರ ಸನ್ನಿಧಾನದಲ್ಲಿ ದೇವರ ಮಾತನ್ನ ಕೇಳುವುದು ಬಹಳ ಉತ್ತಮವಾದದ್ದು ಎಂಬುದಾಗಿ ಹೇಳಿ ಇಲ್ಲಿ ದೇವರು ಸ್ಪಷ್ಟಪಡಿಸುತ್ತಿರುವಂತಹ ಸಂಗತಿ ನಾವು ನೋಡ್ತಾ ಇದ್ದೇವೆ. ಆ ಮಾತಿಗೆ ಎಷ್ಟು ಮಹತ್ವ ಇದೆ ಎಂಬುದಾಗಿ ನಾವು ನೆನೆಸುವಾಗ, ಈ ಮಾತಿನ ಅನುಸಾರವಾಗಿ ಸೌಲನ ವಿಷಯದಲ್ಲಿ ಸಮುವೇಲನು ಹೀಗೆ ಮಾತನಾಡುತ್ತಾನೆ. ಸೌಲನು ಆತನ ರಾಜತ್ವವನ್ನ, ಅಭಿಷೇಕವನ್ನ ಹೊಂದಿದ ನಂತರ ದೇವರು ಆತನಿಗೆ ಮಹಿಮೆಯಾದಂತ ಅಭಿಷೇಕವನ್ನ, ಬಲವನ್ನು ಕೊಟ್ಟಿದ್ದಾನೆ. ಅಂಥ ಬಲವನ್ನು ಹೊಂದಿದಂತ ಸೌಲನ ಕ್ಷೇತ್ರದಲ್ಲಿ ಒಂದು ದಿನ ದೇವರು ಹೇಳಿದಂತ ಆ ಮಾತನ್ನ ಮೀರಿ ದೇವರ ವಿರುದ್ಧವಾಗಿ ತಾನೇ ಯಜ್ಞವನ್ನು ಸಮರ್ಪಿಸುವುದಕ್ಕೆ ಸಿದ್ಧನಾದಂತ ಸಂದರ್ಭದಲ್ಲಿ ಸಮುವೇಲನು ಸೌಲನನ್ನ ಕುರಿತು ಮಾತನಾಡುವಂತ ಸಂಗತಿಯನ್ನು ಗೊತ್ತಾ? ನಿನಗೆ ರಾಜ ವಸ್ತ್ರವನ್ನು ಧರಿಸಿಕೊಳ್ಳುವುದಕ್ಕೂ ಸದಾ ಗೊತ್ತಿರಲಿಲ್ಲ, ನೀನು ಸಿಂಹಾಸನದ ಮೇಲೆ ಕುತ್ಕೊಳ್ಳುವುದಕ್ಕೂ ಸದಾ ಯೋಗ್ಯತೆ ಇರಲಿಲ್ಲ. ಕತ್ತೆಯನ್ನು ಹುಡುಕುವುದಕ್ಕಾಗಿ ಬಂದಂತ ನಿನ್ನನ್ನ ದೇವರು ರಾಜ್ಯಾಭಿಷೇಕವನ್ನ ಮಾಡಿ, ರಾಜ್ಯವನ್ನ ನಿನಗೆ ಕೊಟ್ಟು, ಅಭಿಷೇಕವನ್ನ ನಿನಗೆ ಮಾಡಿ, ಇವತ್ತು ದೇವರ ಆಜ್ಞೆಗೆ ವಿರುದ್ಧವಾಗಿ ದೇವರು ಹೇಳಿದಂತ ಆ ಮಾತನ್ನ ಮೀರಿ ಇವತ್ತು ದೈವ ದ್ರೋಹದಿಂದ ನೀನು ತುಂಬಲ್ಪಟ್ಟೆ, ದೇವರ ಮಾತಿಗೆ ನೀನು ಕಡೆಗಣಿಸಿದೆ ಎಂಬುದಾಗಿ ಹೇಳಿ ಸೌಲನನ್ನ ಅಲ್ಲಿ ಸಮೂಹವನ್ನು ಎಚ್ಚರಿಸುವುದನ್ನ ನಾವು ನೋಡುತ್ತೇವೆ. ಹೌದು ಪ್ರೀತಿಯುಳ್ಳ ದೇವಶ್ರೀ, ಕರ್ತನ ಸನ್ನಿಧಾನದಲ್ಲಿ ದೇವರ ಮಕ್ಕಳಾಗಿರುವಂತ ನಮ್ಮ ಬದುಕಿನಲ್ಲಿ ಮೊದಲು ದೇವರ ಮಾತನ್ನು ನಾವು ಚೆನ್ನಾಗಿ ಕೇಳುತ್ತೇವೆ. ಅದಾದ ಮೇಲೆ ಆಶೀರ್ವಾದಗಳು ಸುರಿಮಳೆ ನಮ್ಮ ಬದುಕಿನಲ್ಲಿ ಪ್ರಾರಂಭವಾಗುತ್ತದೆ. ಹಣ ಬರ್ತದೆ, ಮನೆ ಕಟ್ಟುತ್ತೇವೆ, ವೆಹಿಕಲ್ಗಳನ್ನು ತೆಗೆದುಕೊಳ್ತೇವೆ, ಬ್ಯಾಂಕ್ ಬ್ಯಾಲೆನ್ಸ್ ಬರ್ತದೆ, ದೊಡ್ಡ ವ್ಯಕ್ತಿಗಳಾಗಿ ಮಾರ್ಪಡ್ತೇವೆ. ಅಂತ ಒಂದು ಸಂದರ್ಭದಲ್ಲಿ ನಮ್ಮ ಕಣ್ಣು ವೈಯಕ್ತಿಕವಾಗಿ, ನಮ್ಮ ಮನಸ್ಸು ಕೊಬ್ಬಿನಿಂದ ತುಂಬಲ್ಪಡ್ತದೆ. ಆ ವೇಳೆಯಲ್ಲಿ ಆ ಹಳೆ ದಿನಗಳನ್ನ ಮರೆತು ಬಿಡುತ್ತೇವೆ. ನಾವು ಎಲ್ಲಿಂದ ಬಂದಿದ್ದೇವೋ ಆ ಕಾರ್ಯ ಸಂಗತಿಗಳನ್ನ ನಾವು ಮರೆತು ಬಿಡುತ್ತೇವೆ. ಇವಾಗ ನಾನು ಹೇಳುವಂತ ಸಂಗತಿಯನ್ನು ಗೊತ್ತಾ? ನೀನು ರಾಷ್ಟ್ರಪತಿ ಆಗಿರ್ಬೋದು, ಪ್ರಧಾನಮಂತ್ರಿ ಆಗಿರ್ಬೋದು, ರಾಜನಾಗಿರ್ಬೋದು, ಮಂತ್ರಿ ಆಗಿರ್ಬೋದು, ದೊಡ್ಡ ಶ್ರೀಮಂತನಾಗಿರ್ಬೋದು, ದೇವರು ಆಶೀರ್ವಾದ ಮಾಡದ ಹೊರತು ನೀನು ಈ ಆಶೀರ್ವಾದವನ್ನ ಹೊಂದಿಕೊಳ್ಳುವುದಕ್ಕೆ ಅಸಾಧ್ಯವಾಗಿರುವುದರಿಂದ, ಅಥವಾ ಒಳ್ಳೆ ಅಭಿಷಕ್ತನಾಗಿರ್ಬೋದು,
ಉತ್ತಮವಾದಂತಹ ಸೇವೆಯನ್ನು ಮಾಡುತ್ತಿರುವಂತ ದೊಡ್ಡದಾದಂತಹ ಸೇವೆ ನಿನಗೆ ದೇವರು ಅನುಗ್ರಹಿಸಿರ್ಬೋದು, ದೊಡ್ಡ ಸೇವಕನೆಂಬುದಾಗಿ ಬಿರುದನ್ನು ನೀನು ಪಡೆದುಕೊಂಡಿರಬಹುದು, ಅಥವಾ ವೈಯಕ್ತಿಕವಾಗಿ ರೆವರೆಂಡ್, ಡಾಕ್ಟರ್, ಬಿಷಪ್ ಎಂಬುದಾಗಿ ನಿನ್ನನ್ನು ಜನರು ಕರೀತಾ ಇರಬಹುದು. ಆದರೆ ಕರ್ತನ ಸನ್ನಿಧಾನದಲ್ಲಿ ವಿಧೇಯತೆಗೆ ಮೆಚ್ಚುವಷ್ಟು ದೇವರು ನಮ್ಮ ಯಜ್ಞಗಳನ್ನ ಆತನು ಮೆಚ್ಚುವುದಿಲ್ಲ. ವಿಧೇಯತೆಗೆ, ಆತನ ಮಾತಿಗೆ ಮೆಚ್ಚುವಷ್ಟು ಈ ಲೋಕದಲ್ಲಿ ಯಾವುದಕ್ಕೂ ಸದಾ ದೇವರು ಇಷ್ಟಪಡುವಂತ ಸಂಗತಿಗಳು ಇಲ್ಲವೇ ಇಲ್ಲ. ಯೇಸುವಿನ ನಾಮದಲ್ಲಿ ಆತ್ಮೀಯ ದೇವಶ್ರಂದ್ರೆ, ಒಂದು ವೇಳೆ ನೀನು ಬಲಿಷ್ಠನಲ್ಲದೆ ಇರಬಹುದು, ಬಡವನೇ ಆಗಿರಬಹುದು, ವೈಯಕ್ತಿಕವಾದಂತ ನಿನ್ನ ಬದುಕಿನಲ್ಲಿ ಬಹಳ ಕೊರತಿನಲ್ಲಿ ನೀನು ಇರುವಂತಹ ವ್ಯಕ್ತಿಯಾಗಿರಬಹುದು. ಒಂದು ವೇಳೆ ಯಜ್ಞವನ್ನು ಅಥವಾ ಕಾಣಿಕೆಗಳನ್ನು ಕೊಡುವುದಕ್ಕೆ ಅಥವಾ ದಶಮಭಾಗಗಳನ್ನು ಕೊಡುವುದಕ್ಕೆ ನಿನಗೆ ಹಣ ಯೋಗ್ಯತೆ ಇಲ್ಲದೆ ಇರಬಹುದು. ಆದರೆ ನೀನು ದೇವರ ಮಾತನ್ನ ಕೇಳುವಂತ ವ್ಯಕ್ತಿಯಾಗಿರುವುದಾದ್ರೆ ಖಂಡಿತವಾಗಿಯೂ ನೀನೇ ಆತನಿಗೆ ಶ್ರೇಷ್ಠನು, ನೀನೇ ಆತನಿಗೆ ಉತ್ತಮಳಾಗಿ ಕಾಣುವುದಕ್ಕೆ ಸಾಧ್ಯ ಇರ್ತದೆ. ಯಾಕೆಂತ ಹೇಳಿದ್ರೆ, ಇವತ್ತು ದೇವರು ನಮಗೆ ಅನುಗ್ರಹಿಸುತ್ತಿರುವಂತಹ ಸಂದೇಶ ಏನು ಗೊತ್ತಾ? ನಾವು ಆತನ ಮಾತಿಗೆ ಕಿವಿಗೊಡಬೇಕು, ಆತನ ಮಾತಿಗೆ ಕಿವಿಗೊಡಬೇಕು. ಅದಕ್ಕಾಗಿ ಕರ್ತನ ಸನ್ನಿಧಾನದಲ್ಲಿ ಆತ್ಮೀಯ ದೇವಶ್ರಂದ್ರೆ, ಕರ್ತನ ಮಾತಿಗೆ ಕಿವಿಗೊಟ್ಟಂತ ದೇವ ಮಕ್ಕಳ ಕ್ಷೇತ್ರದಲ್ಲಿ ದೇವರು ಎಂತ ಮಹಿಮೆಯಾದಂತ ಕಾರ್ಯಗಳನ್ನ ಆತನು ನಡೆಸಿದನೆ ಎಂಬುದಕ್ಕೆ ಕರ್ತನ ಸನ್ನಿಧಾನದಲ್ಲಿ ಕೆಲವು ಜನರನ್ನ ನಿಮ್ಮ ಕಣ್ಣೆದುರಿನಲ್ಲಿ ಇವತ್ತು ನಾನು ತರಲಿಕ್ಕೆ ಹೋಗ್ಲಿಕ್ಕಿದ್ದೇನೆ. ಭಯಭಕ್ತಿಯಿಂದ ಕರ್ತನ ಸನ್ನಿಧಾನದಲ್ಲಿ ಈ ಮಾತುಗಳನ್ನ ದೃಢವಾಗಿ ನೀವು ಗ್ರಹಿಸಿಕೊಳ್ಳ್ರಿ. ಯಾಕೆಂತ ಹೇಳಿದ್ರೆ, ಆಶೀರ್ವಾದ ಪೂರ್ವ ಪಶ್ಚಿಮ ಬಡಗಡ ತೆಕ್ಕಣದಿಂದ ಬರೋದಿಲ್ಲ. ದೇವರ ಆಶೀರ್ವಾದ ದೇವರ ಮಾತಿಗೆ ಕಿವಿಗೊಡುವುದರಿಂದಲೇ, ದೇವರ ಅಭಿಷೇಕ ದೇವರ ಮಾತನ್ನ ಕಿವಿಗೊಡುವುದರಿಂದಲೇ ದೇವರು ಉನ್ನತವಾದಂತ ಆಶೀರ್ವಾದ, ಉನ್ನತವಾದ ಸ್ಥಿತಿಗೆ ತರುವಂತದ್ದು ಯಾವಾಗ ಎಂಬುದಾಗಿ ನೋಡುವಾಗ ವಿಧೇಯತೆಯನ್ನ ಕಲಿತುಕೊಂಡು ಕರ್ತನ ಸನ್ನಿಧಾನದಲ್ಲಿ ಆ ಮಾತನ್ನ ನಾವು ಗ್ರಹಿಸಿ ಆ ಮಾತಿಗೆ ಅನುಸಾರ ನಡೆಯುವಾಗಲೇ ದೇವರು ಬಲವನ್ನ ಕೊಡುವಂತನಾಗಿದ್ದಾನೆ. ಅದಕ್ಕಾಗಿಯೇ ಈ 17ನೇ ವಚನದಲ್ಲಿ ದೇವರು ಹೇಳ್ತಾ ಇದ್ದಾನೆ, ಜನಕ್ಕೆ ಸ್ತೋತ್ರವಾಗಲಿ, ನೀನು ಹೋತ ಹೋರಿಗಳನ್ನ ತೆಗೆದುಕೊಂಡು ಬಂದು ಯಜ್ಞವನ್ನ ಸಮರ್ಪಿಸುವುದಕ್ಕಿಂತಲೂ ಹೆಚ್ಚಾಗಿ ನನ್ನ ಮಾತಿಗೆ ಕಿವಿಗೊಡುವುದೇ ಉತ್ತಮವಾದದು ಎಂಬುದಾಗಿ. ಹೌದು ಪ್ರೀತಿಯುಳ್ಳ ದೇವಶ್ರಂದ್ರೆ, ಆತನ ಮಾತನ್ನ ಕೇಳಿದಂತ ವ್ಯಕ್ತಿಗಳಲ್ಲಿ ಜನಕ್ಕೆ ಸ್ತೋತ್ರವಾಗಲಿ. ನೋಹನು ಮೊದಲನೇನು. ಸತ್ಯವೇದದಲ್ಲಿ ನಾವು ನೋಡುತ್ತಿರುವಾಗಿದ್ದೇವೆ. ನೋಹನ ಪುಸ್ತಕದಲ್ಲಿ ನಾವು ನೋಡುವಾಗ 6ನೇ ಅಧ್ಯಾಯದಲ್ಲಿ ದೇವರ ವಾಕ್ಯ ಈ ರೀತಿಯಾಗಿ ಸ್ಪಷ್ಟಪಡಿಸುತ್ತದೆ. ಜನಕ್ಕೆ ಸ್ತೋತ್ರವಾಗಲಿ. ಅದನ್ನ ಓದಿ ಕೇಳಿಸಿಕೊಳ್ಳುವಂತರಾಗೋಣ. ಆದಿಕಾಂಡ 6ನೇ ಅಧ್ಯಾಯದ ಅದರ 14ನೇ ವಚನ. 6ನೇ ಅಧ್ಯಾಯದ 14ನೇ ವಚನ. ನೀನು ತುರಾಯಿ ಮರದಿಂದ ನಾವೆಯನ್ನ ಮಾಡಿಕೋ, ಅದರಲ್ಲಿ ತುಂಬಾ ಕೋಣೆಗಳು ಇರಬೇಕು. ಜನಕ್ಕೆ ಸ್ತೋತ್ರವಾಗಲಿ. ಸಡನ್ ಆಗಿ ದೇವರು ಬಂದು ಹೇಳ್ತಾ ಇದ್ದಾನೆ, ನೋಹ, ಈಗೋ ನೀನು ತುರಾಯಿ ಮರದಿಂದ ನಾವೆಯನ್ನ ಮಾಡಬೇಕು. ಮಾತನ್ನ ಕೇಳಿದ ತಕ್ಷಣವೇ ಮರು ಮಾತನಾಡಲಿಲ್ಲ. ಯಾಕೆ ಕಟ್ಟಬೇಕು? ಈ ಹಡಗನ್ನ ಯಾಕೆ ಕಟ್ಟಬೇಕು? ಈ ಪ್ರಾಂತದಲ್ಲಿ ಇಲ್ಲಿ ನದಿಗಳಿಲ್ಲ, ಸಮುದ್ರಗಳಿಲ್ಲ, ನೀರಿಲ್ಲ. ಇಂಥ ಒಂದು ಪರಿಸ್ಥಿತಿನಲ್ಲಿ ಹಡಗು ಯಾಕೆ ಸ್ವಾಮಿ ಎಂಬುದಾಗಿ ಕೇಳಿದೆ. ಮಾತು ದೇವರು ಹೇಳಿದ ತಕ್ಷಣವೇ ಕಾಡಿಗೆ ಹೋಗಿ ಪ್ರತಿದಿನ ತುರಾಯಿ ಮರಗಳನ್ನ ಕಡಿದು ನಾವೆಯನ್ನ ಕಟ್ಟೋದಕ್ಕೆ ಪ್ರಾರಂಭ ಮಾಡಿದ. ನಾವೆಯನ್ನ ಕಟ್ಟೋದಕ್ಕೆ ಪ್ರಾರಂಭ ಮಾಡಿದ. ದೇವರ ಮಾತನ್ನ ಆಲಿಸಿ ತಕ್ಷಣವೇ ದೇವರ ಮಾತಿಗೆ ಹೋಗೊಟ್ಟು ಕಾರ್ಯ ಪ್ರವರ್ತನಾದಂತ ಜನಕ್ಕೆ ಸ್ತೋತ್ರವಾಗಲಿ. ನೋಹನ ಜೀವಿತವನ್ನು ನೋಡುವಂತ ಸಂದರ್ಭದಲ್ಲಿ ಆತ್ಮೀಯ ದೇವಶ್ರಂದ್ರೆ, 7ನೇ ಅಧ್ಯಾಯದ ಮೊದಲನೇ ವಚನವನ್ನು ನಾವು ನೋಡುವಂತ ಸಂದರ್ಭದಲ್ಲಿ ದೇವರು ಆತನ ಪ್ರೀತಿಯನ್ನ ಆತನ ಜೀವಿತದಲ್ಲಿ ಪ್ರಕಟಿಸಿ ಆ 7ನೇ ಅಧ್ಯಾಯದ ಮೊದಲನೇ ವಚನ, 7ನೇ ಅಧ್ಯಾಯದ 22ನೇ ವಚನವನ್ನ ನಿಮ್ಮ ಮನೆಯಲ್ಲಿ ಓದ್ರಿ. ಯೇಸುವಿನ ನಾಮದಲ್ಲಿ ಜನಕ್ಕೆ ಸ್ತೋತ್ರವಾಗಲಿ. ಆ ಹಡಗಿನಲ್ಲಿ ಒಂದು ದೊಡ್ಡ ಪ್ರಳಯ, ಜಲ ಪ್ರಳಯ ಉಂಟಾದಂತ ಸಂದರ್ಭದಲ್ಲಿ ದೇವರು ಆ ಲೋಕದಲ್ಲಿ ಇಡುವಂತ ಎಲ್ಲ ಮಾನವರನ್ನ ಮಳೆ ಮೂಲಕವಾಗಿ ನಾಶಪಡಿಸಿದನು. ಯಾವ ನರ ಪ್ರಾಣಿಗಳು ಈ ಭೂಲೋಕದಲ್ಲಿ ಉಳಿಯಲಿಲ್ಲ. ಆದರೆ ಸತ್ಯವೇದ ಹೇಳಿದ ಜನಕ್ಕೆ ಸ್ತೋತ್ರವಾಗಲಿ, ನೋಹ ಮತ್ತು ನೋಹನ ಕುಟುಂಬ ಅದು ಮಾತ್ರ ರಕ್ಷಣೆ ಹೊಂದಿತು ಎಂಬುದಾಗಿ.
ದೇವರ ಸಂದೇಶವನ್ನು ಆಲಿಸುತ್ತಿರುವಂತಹ ದೇವರ ಮಗುವೆ, ಯೇಸುವಿನ ನಾಮದಲ್ಲಿ ಇವತ್ತು ನಿನ್ನ ಕುಟುಂಬ ರಕ್ಷಣೆಯಲ್ಲಿ ಇರಬೇಕಂದ್ರೆ, ಯಾವ ಆಪತ್ತು ವಿಪತ್ತುಗಳು, ಯಾವುದೇ ವಿಧವಾದಂತ ಪ್ರಕೃತಿ ವಿಕೋಪ ನಿನ್ನ ಕುಟುಂಬದಲ್ಲಿ ನಡೆಯಬಾರದು ಅಂದರೆ, ವೈಯಕ್ತಿಕವಾದ ನಿನ್ನ ಜೀವಿತದಲ್ಲಿ ಯಾವ ತಡೆಗಳು ನಿನ್ನ ಕುಟುಂಬವನ್ನ ಮುಟ್ಟಬಾರದು ಎಂಬುದಾಗಿ ಒಂದು ವೇಳೆ ನೀನು ಕರ್ತನ ಸನ್ನಿಧಾನದಲ್ಲಿ ದೇವರ ಮಗುವಾಗಿರುವುದಾದ್ರೆ, ನೀನು ದೇವರ ಮಾತನ್ನ ಆಲಿಸಿ ಅದರ ಪ್ರಕಾರವಾಗಿ ಜೀವಿಸಬೇಕು. ವೈಯಕ್ತಿಕವಾದಂತಹ ಜೀವಿತದಲ್ಲಿ ನಿನ್ನ ಮಾತಾಗಲಿ, ಯಾವುದೇ ವ್ಯಕ್ತಿಗಳ ಮಾತಾಗಲಿ ನಂಬದೆ, ದೇವರು ನಿನಗೆ ಯಾವ ವಾಗ್ದಾನವನ್ನು ಕೊಟ್ಟಿದ್ದಾನೋ, ಯಾವ ಮಾತನ್ನ ನಿನ್ನ ಬದುಕಿನಲ್ಲಿ ನಡೆಸಬೇಕೆಂಬುದಾಗಿ ಇದ್ದಾನೋ ಅದನ್ನೇ ಗುರಿಯಾಗಿಕೊಂಡು ಒಂದು ವೇಳೆ ಅವಮಾನಗಳು, ನಿಂದೆಗಳು ಅಥವಾ ಅಪಹಾಸ್ಯಗಳು, ಅನೇಕ ವಿಧವಾದ ಹೋರಾಟ ತಡೆಗಳು ಬಂದಂತ ಸಂದರ್ಭದಲ್ಲಿ ಸದಾ ಯಾವುದಕ್ಕೂ ಕಿವಿಗೊಡದೆ, ಇದನ್ನ ನನ್ನ ದೇವರು ಹೇಳಿದ್ದಾನೆ, ನನ್ನ ದೇವರ ಮಾತೆ ಶ್ರೇಷ್ಠ, ನನ್ನ ದೇವರ ಮಾತೆ ಉನ್ನತವಾದುದು ಎಂಬುದಾಗಿ ನೀನು ನಿನ್ನ ಬದುಕಿನಲ್ಲಿ ದೇವರ ಮಾತಿಗೆ ಹೋಗೊಟ್ಟು ಆ ಮಾತಿಗೆ ಅನುಸಾರವಾಗಿ ನೀನು ನಡೆಯುವುದಾದ್ರೆ, ಇದಕ್ಕಿಂತ ಉತ್ತಮವಾದಂತ ಉನ್ನತವಾದಂತ ಆಶೀರ್ವಾದವನ್ನು ದೇವರು ಅನುಗ್ರಹಿಸುತ್ತಾನೆ. ಯಾಕೆಂತ ಹೇಳಿದರೆ, ಮಾತು ಆಡುವಂತ, ವಾಗ್ದಾನಗಳನ್ನ ಮಾಡುವಂತ ದೇವರು ದಿನಕ್ಕೆ ಸ್ತೋತ್ರವಾಗಲಿ, ಆತನು ನಂಬಿಗಸ್ತನಾಗಿದ್ದಾನೆಂಬುದಾಗಿ ನಾವೆಲ್ಲ ಅನೇಕ ಸಾರಿ ಹೇಳಿದ್ದೇವೆ. ಸತ್ಯವೇದದಲ್ಲಿ 4,000ದಿಂದ 5,000 ವಿಶೇಷವಾದಂತ ವಾಗ್ದಾನಗಳು, ಆಶೀರ್ವಾದಗಳು, ಉನ್ನತವಾದಂತ ಕಾರ್ಯಗಳು ಬರೆಯಲ್ಪಟ್ಟಿದೆ. ಯೇಸುವಿನ ನಾಮದಲ್ಲಿ ಆ ಎಲ್ಲಾ ಸಂಗತಿಗಳು ನಮ್ಮ ಬದುಕಿನಲ್ಲಿ, ಸೇವೆಯಲ್ಲಿ ಅದು ಕಾಣಲ್ಪಡಬೇಕಂತ ಹೇಳಿದರೆ, ಮನುಷ್ಯರ ಮಾತಿಗೆ ಅಥವಾ ವೈಯಕ್ತಿಕವಾಗಿ ಈ ಲೋಕದಲ್ಲಿ ಇರುವಂತಹ ಜನರ ಅಥವಾ ದೊಡ್ಡ ದೊಡ್ಡ ಅಭಿಷಕ್ತರ ಮಾತನ್ನ ಕೇಳಿದೆ, ಆತ್ಮೀಯ ದೇವಚಂದ್ರ ನೇರವಾಗಿ ಕರ್ತನ ಸನ್ನಿಧಾನದಲ್ಲಿ ದೇವರು ನಮ್ಮ ಕೈಯಲ್ಲಿ ಕೊಟ್ಟಿರುವಂತ ಆ ಉನ್ನತವಾದಂತ ವಾಗ್ದಾನಗಳನ್ನ, ಆಶೀರ್ವಾದದ ವಚನಗಳನ್ನ ದೇವರು ನನಗೆ ಕೊಟ್ಟಿದ್ದಾನೆ ಎಂಬುದಾಗಿ ನಂಬುವವರ ಜೀವಿತದಲ್ಲಿ ಮಹಿಮೆಯಾದಂತ ಕಾರ್ಯವನ್ನ ದೇವರು ನಡೆಸಿ ನಿಮ್ಮ ಕುಟುಂಬವನ್ನ ಆತನು ರಕ್ಷಣೆ ಮಾಡುವತ್ತನಾಗಿಲ್ಲ. ಎರಡನೇ ವ್ಯಕ್ತಿ ಸತ್ಯವೇದದಲ್ಲಿ ನಾವು ನೋಡುತ್ತಿರಾಗಿದ್ದೇವೆ. ಯೇಸುವಿನ ನಾಮದಲ್ಲಿ ಆತ್ಮೀಯ ದೇವಚಂದ್ರ ಅಬ್ರಹಾಮನ ಜೀವಿತವನ್ನು ನೋಡುವಾಗ ಆದಿಕಾಂಡ 12ನೇ ಅಧ್ಯಾಯದ 1ನೇ ವಚನ, ಆದಿಕಾಂಡ 12ನೇ ಅಧ್ಯಾಯದ 4ನೇ ವಚನ, ಈ ಎರಡು ವಚನಗಳು ಹೀಗೆ ಹೇಳ್ತದೆ: ಯಾವಾಗ ಅಬ್ರಹಾಮನು ಆತನು ತನ್ನ ತಂದೆಯಾಗಿರುವಂತ ತೆಹಾರನ ಆ ಗುಡಾರದಲ್ಲಿ ಆತನು ವಾಸ ಮಾಡ್ತಾ ಇದ್ದನೋ, ಆ ಸಂದರ್ಭದಲ್ಲಿ ದೇವರ ಶಬ್ದ ಬರ್ತದೆ, ಈಗ ನೀನು ನಿನ್ನ ಸ್ವಂತ ದೇಶದವನ್ನ, ನಿನ್ನ ಬಂಧು ಬಳಗದವರನ್ನ, ನಿನ್ನ ಸ್ವಂತದಾಗಿರುವಂತ ನಿನ್ನ ಪ್ರಾಂತ್ಯವನ್ನ ಬಿಟ್ಟು ನಾನು ಹೇಳುವ ದೇಶಕ್ಕೆ ನೀನು ಹೋಗಬೇಕೆಂಬುದಾಗಿ ದೇವರು ಹೇಳಿದ ಆ ಮಾತಿನ ಮೇಲೆಗೆ ಒಂದು ಮಾತು ಸದಾ ಆತನು ಹಿಂತಿರುಗಿ ನೋಡಲಿಲ್ಲ, ಯಾರನ್ನು ಸದಾ ಪ್ರಶ್ನೆ ಮಾಡಲಿಲ್ಲ, ಹೆಂಡತಿಗೂ ಸದಾ ಹೇಳಲಿಲ್ಲ. ಆತನು ಆ ಮಾತಿಗೆ ಹೋಗೊಟ್ಟು ಕಾಣದೇ ಇರುವಂತ ಆ ದೇಶಕ್ಕೆ ಆತನು ಪ್ರಶ್ನೆ ಮಾಡದೆ ಹೋದನು. 4ನೇ ವಚನದಲ್ಲಿ ದೇವರು ಆತನಿಗೆ ಸ್ಪಷ್ಟಪಡಿಸ್ತಾನೆ. ಆದಿಕಾಂಡ 12ನೇ ಅಧ್ಯಾಯದ 4ನೇ ವಚನ, ಯೆಹೋವನು ಹೇಳಿದ ಮೇರೆಗೆ, ಯೆಹೋವನ ಹೇಳಿದ ಮೇರೆಗೆ. ಗಮನಿಸ್ತಾ ಇದ್ದೀರಾ ಪ್ರೀತಿಯ ದೇವಜನರೇ? ಇವತ್ತಿನ ಸಂದೇಶ ದೇವರ ಮಾತಿಗೆ ಕಿವಿ ಕೊಡುವುದು. ದೇವರು ಅಬ್ರಹಾಮನನ್ನು ಕರೆದ ತಕ್ಷಣ ಯೆಹೋವನು ಹೇಳಿದ ಮೇರೆಗೆ ಅಬ್ರಹಾಮನು ಹೊರಟು ಹೋದನು, ಲೋಟನು ಸಂಗಡ ಹೋದನು. ದಿನಕ್ಕೆ ಸ್ತೋತ್ರವಾಗಿ ಸಡನ್ ಆಗಿ ಯಾರ ಮಾತನ್ನು ಸಹ ಕೇಳಲಿಲ್ಲ, ಯಾರ ಬಳಿನಲ್ಲಿ ಆಲೋಚನೆ ಕೇಳಲಿಲ್ಲ. ಕರ್ತನ ಆ ಪ್ರೀತಿಗೆ ಹೋಗೊಟ್ಟು ದೇವರು ಹೇಳಿದ ಮೇರೆಗೆ, ಕರ್ತನ ಆ ಮಾತಿಗೆ ಅನುಸಾರವಾಗಿ ಕರ್ತನು ಎಲ್ಲಿ ಹೇಳಿದನೋ ಆ ಪ್ರಾಂತಕ್ಕೆ ಹೋದನು. ನಡೆದಂತ ಅದ್ಭುತಗಳನ್ನ ನೋಡುವಂತ ಸಂದರ್ಭದಲ್ಲಿ ದೇವಕ್ಕೆ ಸ್ತೋತ್ರವಾಗಲಿ. ದೇವರ ಮಾತನ್ನ ಕೇಳಿದಂತ ಅಬ್ರಹಾಮನ ಜೀವಿತವನ್ನು ನಾವು ಗಮನಿಸುವಂತ ಸಂದರ್ಭದಲ್ಲಿ ದೇವಕ್ಕೆ ಸ್ತೋತ್ರವಾಗಲಿ. ಆದಿಕಾಂಡ 12ನೇ ಅಧ್ಯಾಯ 4ನೇ ವಚನದಿಂದ ನಾವು ನೋಡುವಾಗ 22ನೇ ವಚನದ ತನಕ ದೇವರು ಆತನಿಗೆ ವಿನೂತನವಾದಂತ ಬಲವನ್ನು ಕೊಡುತ್ತಾನೆ. ಅಷ್ಟು ಮಾತ್ರವಲ್ಲ, ಆದಿಕಾಂಡದಲ್ಲಿ ನಾವು ನೋಡುವಂತ ಸಂದರ್ಭದಲ್ಲಿ 13ನೇ ಅಧ್ಯಾಯದ 17ನೇ ವಚನ, 3ನೇ ಅಧ್ಯಾಯದ 16ನೇ ವಚನ, 3ನೇ ಅಧ್ಯಾಯದ 16ನೇ ವಚನ, ವಿಶೇಷವಾಗಿ ಕರ್ತನ ಸನ್ನಿಧಾನದಲ್ಲಿ 22ನೇ ಅಧ್ಯಾಯದಲ್ಲಿ ನಾವು ನೋಡುವಂತವರಾಗಿದ್ದೇವೆ. 2ನೇ ವಚನ ಮತ್ತು 12ನೇ ವಚನ, ಈ ವಾಗ್ದಾನಗಳು ಅಬ್ರಹಾಮನ ಜೀವಿತದಲ್ಲಿ ವಿಸ್ಮಯಕಾರಿ ಸಂಗತಿಗಳನ್ನ ನಡೆಸುತ್ತವೆ. ಹೇಗೆ ಎಂಬುದಾಗಿ ನಾವು ನೋಡುವಂತಹ ಸಂದರ್ಭದಲ್ಲಿ 13ನೇ ಅಧ್ಯಾಯದ 1ನೇ ವಚನದಲ್ಲಿ ದೇವರ ಮಾತಿಗೆ
ಹೋಗೊಟ್ಟು ಹೋದಂತ ಅಬ್ರಾಹ್ಮನನ್ನು ದೇವರು ಘನವಂತನಾಗಿ ಮಾಡಿದನು. ಅಷ್ಟು ಮಾತ್ರವಲ್ಲ, ಆತನು ಎಷ್ಟು ಸಮರ್ಪಣೆಯುಳ್ಳಂತ ದೇವ ಮನುಷ್ಯನಾಗಿದ್ದನು ಎಂಬುದಾಗಿ ನಾವು ನೆನೆಸುವಂತ ಸಂದರ್ಭದಲ್ಲಿ ಆದಿಕಾಂಡ 22ನೇ ಅಧ್ಯಾಯ 2ನೇ ವಚನದಲ್ಲಿ ದೇವರು ಅವನಿಗೊಂದು ಪರೀಕ್ಷೆಯನ್ನು ಹಾಕ್ತಾನೆ. ದೇವರೊಂದು ಮಾತನಾಡುತ್ತಾನೆ. ಏನ್ ಮಾತನಾಡುತ್ತಾನೆ ಗೊತ್ತಾ? ಇಗೋ, ನಿನ್ನ ಮಗನಾಗಿರುವಂತ ಇಸಾಕನನ್ನ ಕರೆಕೊಂಡು ಬಂದು ಮೋರಿಯಾ ಬೆಟ್ಟದಲ್ಲಿ ನೀನು ನನಗೆ ಯಜ್ಞವನ್ನ ಸಮರ್ಪಿಸಬೇಕು ಎಂಬುದಾಗಿ ಅಬ್ರಾಹಮನನ್ನ ಕರೆದಂತ ಸಂದರ್ಭದಲ್ಲಿ ಅಬ್ರಾಹಮನು ದೇವರ ಮಾತಿನ ಮೇರೆಗೆ ಆತನು ತನ್ನ ಮಗನಾಗಿರುವಂತ ಇಸಾಕನನ್ನ ಇಬ್ಬರು ಆಳುಗಳನ್ನ ಜೊತೆಯಲ್ಲಿ ಕರೆಕೊಂಡು ಕತ್ತಿಗೆಯನ್ನು ತೆಗೆದುಕೊಂಡು ಆತನು ನೇರವಾಗಿ ದೇವರು ನೇಮಿಸಿದಂತ ಮೋರಿಯಾ ಬೆಟ್ಟಕ್ಕೆ ಹೋಗ್ತಾನೆ. ಗಮನಿಸಿ ಪ್ರೀತಿಯುಳ್ಳ ದೇವರೇ, ದೇವರ ಮೇಲೆ ಎಷ್ಟು ಪ್ರೀತಿ ಇದ್ದರೆ ದೇವರ ಮಾತಿಗನುಸಾರವಾಗಿ ಆತನು ತಂದೆ ಮನೆಯನ್ನು ಬಿಡುತ್ತಾನೆ. ದೇವರ ಮಾತಿನ ಅನುಸಾರವಾಗಿ ಆತನು ಎಲ್ಲಿ ಹೋಗಬೇಕು, ಯಾವ ಸ್ಥಳಕ್ಕೆ ಹೋಗಬೇಕು ಎಂಬುದಂತ ಮಾರ್ಗದರ್ಶನ ದೇವರು ಕೊಟ್ಟಂತ ಆ ಸಂಗತಿಗಳನ್ನ ನೆನೆಸಿ ಆ ಮಾರ್ಗದಲ್ಲಿ ನಡೀತಾನೆ. 100 ವರ್ಷಕ್ಕೆ ಕೊಟ್ಟಂತ ಮಗನನ್ನ ನೀನು ನನಗೆ ಬಲಿ ಕೊಡಬೇಕೆಂಬುದಾಗಿ ದೇವರು ಹೇಳಿದಂತ ವೇಳೆಯಲ್ಲಿ ಆತನ ಮಾತಿನ ಮೇರೆಗೆ ಆತನು ಆ ಮಗನ ಮುಖವನ್ನು ನೋಡಲಿಲ್ಲ, ದೇವರ ಮುಖವನ್ನು ನೋಡಿದನು. ದೇವರ ಮುಖವನ್ನು ನೋಡಿದನು ಯಾಕೆ ಗೊತ್ತಾ? ಆತನ ಮಾತಿನ ಸಾಮರ್ಥ್ಯ, ಶಕ್ತಿ ಆತನು ಅರಿತವನಾಗಿದ್ದನು. ದೇವರ ವಾಕ್ಯವನ್ನು ಆಲಿಸುತ್ತಿರುವಂತ ನಿನ್ನ ಬದುಕಿನಲ್ಲಿ ಇವತ್ತು ಅನೇಕ ವಿಧದಲ್ಲಿ ನಿನ್ನ ಮನುಷ್ಯರ ಮಾತನ್ನ ಕೇಳಿ ಅವರು ನನ್ನ ಜೊತೆನಲ್ಲಿರ್ತಾರೆ, ಅವರು ನನಗೆ ಸಹಾಯ ಮಾಡ್ತಾರೆ, ಅವರು ಒಳ್ಳೆಯವರು, ಅವರು ನನಗೆ ಆಲೋಚನೆ ಹೇಳ್ತಾರೆ, ಅವರು ನನಗೆ ಸ್ಪಿರಿಚುವಲ್ ಫಾದರ್, ಅವರು ದೊಡ್ಡದಾದಂತ ಅಭಿಷಕ್ತರು, ಅವರಷ್ಟು ಬಲವಾಗಿ ಉಪಯೋಗವಾಗ್ತಾ ಇದ್ದಾರೆ. ದೇವರಿಂದ ಎಲ್ಲರೂ ಸದಾ ಉಪಯೋಗವಾಗುವುದು ಒಳ್ಳೆಯದೇ. ಆದರೆ ಯೇಸುವಿನ ನಾಮದಲ್ಲಿ ಆತ್ಮೀಯ ದೇವಜನರೇ, ದೇವರಿಗಿಂತ ದೊಡ್ಡವರು ಈ ಪ್ರಪಂಚದಲ್ಲಿ ಯಾರು ಇಲ್ಲ. ಅವರೆಲ್ಲರ ಮಾತಿಗಿಂತ ದೇವರ ವಾಕ್ಯದಲ್ಲಿ ನಾವು ನೋಡುವಂತವರಾಗಿದ್ದೇವೆ. ಪ್ರವಾದನೆಗಳು ಸದಾ ಒಂದು ದಿನ ಬಿದ್ದು ಹೋಗುತ್ತದೆ ಎಂಬುದಾಗಿ, ಪ್ರವಾದನೆಗಳು ಸದಾ ಇಲ್ಲದ ಹಾಗೆ ಆಗುತ್ತದೆ ಎಂಬುದಾಗಿ. ಆದರೆ ದೇವರ ಮಾತು ಒಂದು ದಿನವೂ ಸದಾ ಅದರಲ್ಲಿ ಒಂದು ಸೊನ್ನೆಯಾಗಲಿ ಒಂದು ಗಡಸಾಗಲಿ ಅದನ್ನ ತೆಗೆಯೋದಕ್ಕೆ ಆಗೋದಿಲ್ಲ. ಭೂಮಿ ಆಕಾಶಗಳು ಅಳೆದು ಹೋದರೂ ಆತನ ವಾಕ್ಯಗಳು ಯಾವಾಗಲೂ ಸದಾ ಸ್ಥಿರವಾಗಿರುವಂತದ್ದಾಗಿದೆ. ದೇವರ ಮಾತಿನ ಮೇರೆಗೆ ಆತನು ಆ ಮೋರಿಯಾ ಪರ್ವತಕ್ಕೆ ಇಸಾಕನನ್ನು ಕರ್ಕೊಂಡು ಹೋಗ್ತಾನೆ. ಆತನಿಗೊಂದು ನಂಬಿಕೆ ಇತ್ತು. ಆ ನಂಬಿಕೆ ಏನಂತ ಹೇಳಿದರೆ, ಖಂಡಿತವಾಗಿಯೂ ನನ್ನ ಮಗನನ್ನ ಆತನು ಬಲಿ ತೆಗೆದುಕೊಳ್ಳೋದಿಲ್ಲ, ನನ್ನ ಮಗನಿಗೆ ಬದಲಾಗಿ ಕರ್ತನು ಏನಾದರೂ ಒಂದು ಮಹತ್ತಾದ ಕಾರ್ಯಗಳನ್ನು ನಡೆಸುತ್ತಾನೆ ಎಂಬುದಾಗಿ ಹೇಳಿ ಕೈಕಾಲುಗಳನ್ನು ಕಟ್ಟಿದನು. ಆ ಯಜ್ಞವೇದಿ ಮೇಲೆ ತನ್ನ ಮಗನನ್ನ ಮಲಗಿಸಿದನು, ಕತ್ತಿಯನ್ನ ಮೇಲೆ ಕೆತ್ತಿದನು. 22ನೇ ವಚನದಲ್ಲಿ ದೇವರ ವಾಕ್ಯ ಹೀಗೆ ಇರ್ತದೆ, ಕೇಳಿಸಿಕೊಳ್ಳೋಣ. 2ನೇ ಅಧ್ಯಾಯ 12ನೇ ವಚನ. ಆ ದೂತನು ಅವನಿಗೆ ನಿನ್ನ ಹುಡುಗನ ಮೇಲೆ ಕೈ ಹಾಕಬೇಡ, ಅವನಿಗೆ ಏನು ಮಾಡಬೇಡ, ನೀನು ನಿನ್ನ ಒಬ್ಬನೇ ಮಗನನ್ನಾದರೂ ನನಗೆ ಸಮರ್ಪಿಸುವುದಕ್ಕೆ ಹಿಂದೆಗೆಯಲಿಲ್ಲವಾದ್ದರಿಂದ ನೀನು ದೇವರಲ್ಲಿ ಭಯಭಕ್ತಿ ಉಳ್ಳವನೆಂಬುದು ಈಗ ತೋರಬಂತು ಎಂಬುದಾಗಿ ಹೇಳಿದನು. ಹಾಲೆಲೂಯಾ. ಆತ್ಮೀಯ ದೇವಜನರ ಗಮನಿಸಿ, ಕರ್ತನ ಸನ್ನಿಧಾನದಲ್ಲಿ ಪ್ರೀತಿಯುಳ್ಳ ದೇವಜನರ, ಇವತ್ತು ಅನೇಕ ಜನರು ಅಂದ್ಕೊಂಡಿರಬಹುದು, ನಾನು ದಶಮ ಭಾಗವನ್ನು ಕೊಡುತ್ತೇನೆ, ಸೇವೆಯನ್ನು ಮಾಡುತ್ತೇನೆ, ಪ್ರಾರ್ಥನೆ ಮಾಡುತ್ತೇನೆ, ವೈಯಕ್ತಿಕವಾಗಿ ನನ್ನ ಜೀವಿತದಲ್ಲಿ ಎಷ್ಟೋ ಶೋಧನೆಗಳಿದ್ದಾವೆ, ನಾವು ಮರು ಪ್ರಶ್ನೆ ಮಾಡ್ತೇವೆ, ನನಗೆ ಯಾಕೆ ಡಬಲ್ ಪೋರ್ಷನ್ ಬ್ಲೆಸ್ಸಿಂಗ್ ಬರ್ತಾ ಇಲ್ಲ, ನನ್ನ ಮಕ್ಕಳು ಯಾಕೆ ಸರಿ ಆಗ್ತಾ ಇಲ್ಲ, ನನ್ನ ಜೀವಿತದಲ್ಲಿ ಯಾಕೆ ಈ ರೀತಿಯಾದಂತಹ ತಡೆಗಳು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ನಾವು ಏನೇ ಮಾಡುವುದಾದ್ರೂ ಸದಾ ಕರ್ತನ ಮಾತಿನ ಮೇರೆಗೆ ನಾವು ಮಾಡುವುದಾದ್ರೆ ಖಂಡಿತವಾಗಿ ಅದಕ್ಕೆ ಬದಲು ದೇವರು 2ರಷ್ಟು ಕೊಡುವಂತನಾಗಿದ್ದಾನೆ. ಅಬ್ರಾಹಮನಿಗೆ ಎಷ್ಟು ಉನ್ನತವಾದಂತ ಆಶೀರ್ವಾದ, ಉನ್ನತವಾದಂತ ಫಲಗಳು ಆತನು ಹೊಂದುವುದಕ್ಕೆ ಕಾರಣ ಏನು ಗೊತ್ತಾ? 12ನೇ ಅಧ್ಯಾಯದಲ್ಲಿ ದೇವರು ಆತನ ಕರೆದಂತ ಸಂದರ್ಭದಲ್ಲಿ ಯಾವ ಸಮರ್ಪಣೆ ಆತನ ಒಳಗಡೆ ಇತ್ತು, ಅದೇ ಸಮರ್ಪಣೆ 22ನೇ ಅಧ್ಯಾಯದಲ್ಲಿ ಈ 2ನೇ ವಚನದಲ್ಲಿ ದೇವರ ಮಾತನ್ನ ಅದೇ ರೀತಿಯಲ್ಲಿ ಕೇಳುತ್ತಾನೆ. ಅದಕ್ಕೆ ಆತನ ಜೀವಿತದಲ್ಲಿ ಅಷ್ಟೊಂದು ಉನ್ನತವಾದಂತ ಆಶೀರ್ವಾದ, ಉನ್ನತವಾದಂತ ಕೃಪೆ ದೇವರು ಆತನಿಗೆ ಅನುಗ್ರಹಿಸುತ್ತಾನೆ.
ಕರ್ತನ ಸನ್ನಿಧಾನದಲ್ಲಿ ಎಚ್ಚರವಾಗಿ ಗಮನಿಸ್ತಾ ಇದ್ದೀರಿ ಎಂಬುದಾಗಿ ನಾನು ಎಣಿಸುತ್ತೇನೆ. ಇವತ್ತು ದೇವರ ಸಮಕ್ಷಮದಲ್ಲಿ ನಾವು ಕೊಡುವ ಕಾಣಿಕೆ ಪ್ರಾಮುಖ್ಯವಾದದ್ದಲ್ಲ, ನಾವು ಮಾಡುವಂತ ಉಪವಾಸ ಪ್ರಾಮುಖ್ಯವಾದದ್ದಲ್ಲ, ನಾವು ಮಾಡುವಂತ ಪ್ರಾರ್ಥನೆ ಪ್ರಾಮುಖ್ಯವಾದದ್ದಲ್ಲ. ಹಾಗಂತ ಹೇಳಿ ಕಾಣಿಕೆ ದಶಮ ಭಾಗ ಪ್ರತ್ಯೇಕವಾಗಿ ಪ್ರಾರ್ಥನೆ ಮಾಡುವುದು, ಉಪವಾಸ ಪ್ರಾರ್ಥನೆ ಮಾಡುವುದು ತಪ್ಪು ಎಂಬುದಾಗಿ ನಾನು ಹೇಳೋದಿಲ್ಲ. ಕರ್ತನ ಸನ್ನಿಧಾನದಲ್ಲಿ ಆ ಪ್ರಾರ್ಥನೆಗಳಲ್ಲಿ, ಆ ಉಪವಾಸಗಳಲ್ಲಿ ದೇವರು ನಮ್ಮ ಸಂಗಡ ಮಾತನಾಡ್ತಾ ಇದ್ದಾನ. ಆ ಮಾತುಗಳಿಗೆ ನಾವು ಹೋಗೊಡುತ್ತಾ ಇದ್ದೇವಾ? ಆ ಮಾತಿನ ಮೇರೆಗೆ ನಾವು ನಡೀತಾ ಇದ್ದೇವಾ? ಇದು ಪ್ರಾಮುಖ್ಯವಾದಂತಹ ಸಂಗತಿ. ಈ ಮಾತಿನ ಮೇರೆಗೆ ನಿಮ್ಮ ಜೀವಿತವನ್ನ, ನಿಮ್ಮ ಸೇವೆಯನ್ನ ನೀವು ಕಟ್ಟಿಕೊಳ್ಳುವುದಾದ್ರೆ ಖಂಡಿತವಾಗಿ ದೇವರ ಮಕ್ಕಳೇ, ನಿಮ್ಮ ಬದುಕಿನಲ್ಲಿ ಹಿನ್ನಡೆ ಅನ್ನೋದೇ ಆಗೋದಿಲ್ಲ. ಪ್ರತಿಯೊಂದು ಶೋಧನೆಗಳಲ್ಲಿಯೂ ದೇವರು ಜಯವನ್ನು ಅನುಗ್ರಹಿಸುತ್ತಾನೆ. ದೇವರ ಸಮಕ್ಷಮದಲ್ಲಿ ಅಬ್ರಾಹಮನ ಸಮರ್ಪಣೆಯನ್ನು ನೋಡ್ರಿ. ಅಬ್ರಾಹಮನಿಗೆ ದೇವರು ಇದನ್ನೇ ಹೇಳ್ತಾ ಇದ್ದಾನೆ, ಅಬ್ರಾಹಮನೇ, ನಾನು ನಿನಗೆ ಕರೆದಾಗ ಯಾವ ನಂಬಿಕೆ ಇತ್ತೋ, ಈಗ ನಿನ್ನ ಮಗನಿಗೆ ಬಲಿದಾನ ಕೊಡುವಂತ ಸಂದರ್ಭದಲ್ಲಿ ಅದೇ ನಂಬಿಕೆ ಇದೆ. ನಾನು ಕರೆದಾಗ ನೀನು ಎಷ್ಟು ಭಯಭಕ್ತಿ ಉಳ್ಳವನಾಗಿದೆಯೋ, ಇವತ್ತು ಸದಾ ಅದೇ ಭಯಭಕ್ತಿ ನಿನ್ನಲ್ಲಿ ಕಾಣ್ತಾ ಇರುವುದರಿಂದ ನಿನ್ನ ಮಗನ ಮೇಲೆ ನೀನು ಕೈಯನ್ನ ಹಾಕಬೇಡ ಎಂಬುದ. ಯೇಸುವಿನ ನಾಮದಲ್ಲಿ ದೇನಾಕ್ಕೆ ಸ್ತೋತ್ರವಾಗಲಿ. ಆತ್ಮೀಯ ದೇವಚಂದ್ರ, ನಮ್ಮ ದೇವರು ಎಷ್ಟು ಒಳ್ಳೆಯವನೆಂಬುದಾಗಿ ಆತನ ಮಾತಿಗೆ ಕಿವಿಗೊಟ್ಟಂತ ದೈವ ಸೇವಕರ ಜೀವಿತವನ್ನ ಹಳೆ ಒಡಂಬಡಿಕೆ ಕಾಲದಲ್ಲಿ ನಾವು ನೋಡುವಂತಹ ಸಂದರ್ಭದಲ್ಲಿ ಆತನ ಮಾತಿನ ಮೇರೆಗೆ ನೋಹನು, ಅಬ್ರಹಾಮನು ಅಷ್ಟು ಮಾತ್ರವಲ್ಲ, ಅನೇಕ ಅಭಿಷಕ್ತರ ಜೀವಿತವನ್ನು ನೋಡುವಂತಹ ಸಂದರ್ಭದಲ್ಲಿ, ಪ್ರವಾದಿಗಳ ಜೀವಿತವನ್ನು ನೋಡುವಂತಹ ಸಂದರ್ಭದಲ್ಲಿ ಅವರು ಆತನ ಮಾತಿನ ಮೇರೆಗೆ ಮಹಿಮೆಯಾದಂತಹ ಕಾರ್ಯಗಳನ್ನು ನಡೆಸಿದರು. ನಾವು ನೋಡುತ್ತೇವೆ. ದಿನಕ್ಕೆ ಸ್ತೋತ್ರವಾಗಲಿ. ಹಿಜ್ಕೀಯನು ಆತನ ಮಾತನ್ನ ಕೇಳಿದನು. ಆತನ ಜೀವಿತದಲ್ಲಿ ಯಾವ ಯುದ್ಧದಲ್ಲಿ ಸದಾ ಆತನು ಸೋಲಲಿಲ್ಲ. ದಾನಿಯೇಲನು ಆತನ ಮಾತನ್ನ ಕೇಳಿದನು. ಸಿಂಹದ ಗವಿಯಿಂದಲೂ ವೈಯಕ್ತಿಕವಾದ ಆತನ ಜೀವಿತದಲ್ಲಿ ತಡೆಗಳಿಂದಲೂ ದೇವರು ಬಿಡುಗಡೆ ಮಾಡಿದನು. ದೇವರ ಮಾತಿಗೆ ಅನುಸಾರವಾಗಿ ದಾವೀದನು ಅನೇಕ ಸಾರಿ ದೃಢ ಸಂಕಲ್ಪ ಮಾಡಿದ್ದರಿಂದ ಆತನ ಬದುಕಿನಲ್ಲಿ ಒಂದು ದೊಡ್ಡ ಬದಲಾವಣೆ, ರಾಜ್ಯಾಭಿಷೇಕವನ್ನು ಹೊಂದಿದನು. ದೇವರ ಮಾತಿನ ಅನುಸಾರವಾಗಿ ಯೋಸೇಫನು ದೇವರ ಮಾತಿನ ಅನುಸಾರವಾಗಿ ನಡೆದಂತ ವ್ಯಕ್ತಿಗಳನ್ನ ನಾವು ಹಳೆ ಒಡಂಬಡಿಕೆಯಲ್ಲಿ ಮಾತ್ರವಲ್ಲ, ಹೊಸ ಒಡಂಬಡಿಕೆಯಲ್ಲಿ ನಾವು ನೋಡುತ್ತೇವೆ. ಆದರೆ ದೇವರ ವಚನ ಹೀಗೆ ಹೇಳ್ತದೆ, ಯಾರು ಕರ್ತನ ಸನ್ನಿಧಾನದಲ್ಲಿ ದೇವರ ಮಕ್ಕಳು, ದೇವರ ಸೇವಕರು ಅಥವಾ ದೇವರಿಂದ ನಡೆಸಲ್ಪಡುತ್ತಾರೋ ಅವರು ಒಂದು ವೇಳೆ ದೇವರ ಮಾತಿಗೆ ಹೋಗೊಡದೆ ಅವರು ರಿವರ್ಸ್ ಆಗುವಂತಹ ಸಂದರ್ಭದಲ್ಲಿ, ನಡೆಯುವಂತಹ ಘಟನೆಗಳನ್ನು ನಾವು ನಡೆಸುವಂತಹ ಸಂದರ್ಭದಲ್ಲಿ ಬಹಳ ಆಶ್ಚರ್ಯಕರವಾಗಿ ದೇವರು ಪಶ್ಚಾತ್ತಾಪ ಪಡ್ತಾನೆ. ಯೆಶಾಯ ಪ್ರವಾದನೆ ಗ್ರಂಥ 66ನೇ ಅಧ್ಯಾಯದ 4ನೇ ವಚನವನ್ನು ನಾವು ಗಮನಿಸುವಾಗ ಆ ವಚನ ಹೀಗೆ ಹೇಳ್ತದೆ, ಅದಕ್ಕೆ ತಕ್ಕಂತೆ ನಾನು ಇವರಿಗೋಸ್ಕರ ಕುತಂತ್ರಗಳನ್ನು ಆರಿಸಿಕೊಂಡು ಇವರು ಅಂಜುತ್ತಿದ್ದಂತ ವಿಪತ್ತುಗಳನ್ನು ಬರಮಾಡುವೆನು. ನೋಡಿ, ಇದೆಲ್ಲಕ್ಕೆ ಸ್ತೋತ್ರವಾಗಲಿ. ವೈಯಕ್ತಿಕವಾಗಿ ದೇವರ ಮಾತನ್ನ ಮೀರಿ ತಮ್ಮನ್ನ ತಾವು ಹೊಗಳಿಕೊಳ್ಳುವುದು, ತಮ್ಮನ್ನ ತಾವು ವಿಶ್ಲೇಷಿಸಿಕೊಳ್ಳುವುದು, ಅನೇಕರ ಆಲೋಚನೆಗಳನ್ನ ಕೇಳುವಂಥದ್ದು, ಆ ರೀತಿಯಾದಂತಹ ಕಾರ್ಯಗಳನ್ನ ಮಾಡುವಂತ ಕುತಂತ್ರಗಳನ್ನ ದೇವರು ನೋಡುತ್ತಾನೆ. ಯಾಕೆಂತ ಹೇಳಿದ್ರೆ, ಕರ್ತನ ದೇವ ಸನ್ನಿಧಾನದ ಪ್ರೀತಿಯ ದೇವಚಂದ್ರೆ, ನಮ್ಮ ಬದುಕಿನಲ್ಲಿ ದೇವರ ಮಾತಿಗಿಂತ ಮಿಗಿಲಾದದ್ದು ಯಾವುದೂ ಇಲ್ಲ. ಆ ಮಾತು ಎಷ್ಟು ಶಕ್ತಿಶಾಲಿ ಉಳ್ಳದ್ದು ಎಂಬುದಾಗಿ ಆತನ ಒಂದೇ ಒಂದು ಮಾತು ಭೂಮಂಡಲವನ್ನ, ಆಕಾಶ ಮಂಡಲವನ್ನ, ಸೂರ್ಯ ಚಂದ್ರನನ್ನ, ಸಕಲ ವಿಧವಾದ ಜಲಚರಗಳನ್ನ ಸೃಷ್ಟಿ ಮಾಡಿತು ಅಂದ್ರೆ ಆ ಮಾತಿಗಿರುವಂತಹ ತಾಕತೆ ಎಷ್ಟೇ ಇರಬಹುದು. ಮನುಷ್ಯ ವೈಯಕ್ತಿಕವಾದ ಜೀವಿತ ತಾನು ಕುತಂತ್ರ ಮಾಡಿಕೊಳ್ತಾನೆ, ಆಲೋಚನೆಗಳನ್ನು ಮಾಡಿಕೊಳ್ತಾನೆ. ಇದು ಮಾಡಿದರೆ ಸರಿ, ಇದು ಮಾಡಿದರೆ ಹೀಗಾಗುತ್ತದೆ, ಇದು ಮಾಡಿದರೆ ಹಾಗಾಗುತ್ತದೆ ಎಂಬುದಾಗಿ. ಮುಂದೆ ಹೋದಮ್ಮ. ಯಾಕೆಂದರೆ ನಾನು ಕೂಗಿದಾಗ ಯಾರು ಉತ್ತರ ಕೊಡಲಿಲ್ಲ, ನನ್ನ ಮಾತನ್ನು ಯಾರು ಕೇಳಲಿಲ್ಲ. ಇದು ಸರಿಯಾದ ಮಾರ್ಗ, ಇದು ಸರಿಯಾದಂತ ಆಲೋಚನೆ, ಈ ಮಾರ್ಗದಲ್ಲಿ ನೀನು ನಡಿಬೇಕೆಂಬುದಾಗಿ ನಾನು ಕೂಗಿದೆ, ನಾನು ಕರೆದೆ, ಆದ್ರೆ ಯಾರೂ ಸದಾ ನನ್ನ ಕೂಗನ್ನ ಕೇಳಲಿಲ್ಲ. ನಾನು ಹೇಳಿದಾಗ ಇವರು ಕೇಳಲಿಲ್ಲ, ನಾನು ಹೇಳಿದಂತ ಸಂದರ್ಭದಲ್ಲಿ ಇವರು ಕೇಳಲಿಲ್ಲ. ನನ್ನ ಚಿತ್ತಕ್ಕೆ ವಿರುದ್ಧವಾದದನ್ನು ನಡೆಸಿ ನನಗೆ ಇಷ್ಟವಲ್ಲದನ್ನು ಆರಿಸಿಕೊಂಡರು. ದನಾಕ್ಕೆ ಸ್ತೋತ್ರವಾಗಿ. ಇವತ್ತು ನಿನ್ನ ಬದುಕಿನಲ್ಲಿ ಪ್ರೀತಿಯುಳ್ಳ ದೇವಚಂದ್ರೆ, ದೇವರ ಇಷ್ಟ ಏನಂತ ಯಾವತ್ತಾದ್ರೂ ಕೇಳಿದ್ದೀರಾ? ದೇವರ ಶಬ್ದಕ್ಕೆ ಒಂದು ದಿನವಾದ್ರೂ ಕಿವಿಗೊಟ್ಟಿದ್ದೀರಾ?
ಪ್ರತಿಯೊಂದು ಸಾಲಿನ ಈ ಕೊರತೆ ಇದೆ, ಈ ಸಮಸ್ಯೆ ಇದೆ, ಈ ಬಂಧನದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದೇನೆ, ಈ ರೀತಿಯಾದಂತಹ ತಡೆಗಳಿದೆ. ಇದನ್ನ ಪಾರು ಮಾಡುವುದಕ್ಕೋಸ್ಕರವಾಗಿ ಆ ಪಾಸ್ಟಿಗೆ ಕಾಲ್ ಮಾಡೋಣ, ಈ ಪಾಸ್ಟಿಗೆ ಕಾಲ್ ಮಾಡೋಣ, ಆ ಕ್ರಿಸೇಡ್ಗೆ ಹೋಗೋಣ, ಆ ಕೂಟಕ್ಕೆ ಹೋಗೋಣ ಎಂಬುದಾಗಿ ಆಲೋಚನೆ ಮಾಡಿ ಯಾವುದೋ ಒಬ್ಬ ಮನುಷ್ಯನ ಪ್ರವಾದನೆ ಮೂಲಕವಾಗಿ ಅದು ಆಗದೆ ಹೋದರೆ, ದೇವರ ಮಕ್ಕಳೇ, ಇವೆಲ್ಲವಕ್ಕಿಂತಲೂ ಮಿಗಿಲಾಗಿದೆ. ನಾಕೆ ಸ್ತೋತ್ರವಾಗಲಿ. ದೇವರು ನಿನ್ನನ್ನ ಕರೆದಿರುವಂತದ್ದು ಆಶೀರ್ವಾದದ ನಿಧಿಯಾಗುವುದಕ್ಕಾಗಿ, ನಿನ್ನನ್ನು ಕರೆದಿರುವಂತದ್ದು ಅಭಿಷೇಕದಿಂದ ತುಂಬಲ್ಪಡುವುದಕ್ಕಾಗಿ. ಕರ್ತನ ಸನ್ನಿಧಾನದಲ್ಲಿ ಕರೆದಾಗ ಆತನ ಶಬ್ದಕ್ಕೆ ನೀನು ಹೋಗೊಟ್ಟಿದ್ದೀಯಾ? ಕರೆದಂತಹ ವೇಳೆಯಲ್ಲಿ ನೀನು ಮನುಷ್ಯರನ್ನು ನೋಡಿದ್ಯಾ ಅಥವಾ ದೇವರನ್ನ ನೋಡಿದ್ಯಾ? ನಾನಿನ್ನು ಸುಖ ಅನುಭವಿಸಬೇಕು, ನಾನಿನ್ನು ಪಾಪದಲ್ಲೇ ಇರಬೇಕು, ಇನ್ನೊಂದು ಸ್ವಲ್ಪ ದಿನಗಳ ಕಾಲ ಈ ಪಾಪ ಜೀವಿತವನ್ನ, ಪಾಪ ಭೋಗವನ್ನ ಅನುಭವಿಸಿದ ನಂತರ ನಾನು ಕರ್ತನ ಆ ಸೇವೆಯಲ್ಲಿ ಹೋಗ್ಬೇಕೆಂಬುದಾಗಿ ದೇವರ ಮಕ್ಕಳಾಗಿರುವಂತ ನಿಮಗೆ ದೇವರ ಆತ್ಮನು ಮಾತನಾಡುತ್ತಿರುವಂತಹ ಸಂಗತಿಯನ್ನು ಗೊತ್ತಾ? ಇವತ್ತು ನೊಂದುಕೊಂಡು ದೇವರು ನಮ್ಮ ಸಂಗಡ ಮಾತನಾಡುತ್ತಿರುವಂತಹ ಸಂಗತಿಯನ್ನು ಗೊತ್ತಾ? ನೀವೇ ಕುತಂತ್ರಗಳನ್ನ ಕಲ್ಪಿಸಿದಂತಹ ಕುತಂತ್ರಗಳನ್ನು ನಿಮ್ಮ ಮೇಲೆ ಬರಮಾಡಿದ್ದು ಯಾಕೆ ಅಂದರೆ, ನಾನು ಕೂಗಿದಾಗ ನನ್ನ ಮಾತಿಗೆ ನೀವು ಕಿವಿಯನ್ನ ಕೊಡಲಿಲ್ಲ, ಅದಕ್ಕೋಸ್ಕರವಾಗಿ ನಿಮ್ಮ ಮೇಲೇನೆ ನಾನು ಆಪತ್ತು ವಿಪತ್ತುಗಳನ್ನ ಬರಮಾಡಿದ್ದೇನೆ ಎಂಬುದಾಗಿ. ಆದ್ರೆ ದೇವರ ಮಾತಿಗೆ ಹೋಗಟ್ಟಂತ ದಿನಾಂಕ ಸ್ತೋತ್ರವಾಗಲಿ. ಏಷಾಯ ಎನ್ನುವಂತ ಆ ಪ್ರವಾದಿಯ ಜೀವಿತವನ್ನ ನೋಡುವಂತ ಸಂದರ್ಭದಲ್ಲಿ ದೇವರು ಆತನಿಗೆ ದರ್ಶನ ಕೊಟ್ಟು ಮಾತನಾಡಿದ ಆ ತಕ್ಷಣವೇ ಬೈಬಲ್ ಅಲ್ಲಿ ನಾವು ನೋಡುತ್ತೇವೆ. ದಿನಾಂಕ ಸ್ತೋತ್ರವಾಗಲಿ. ಏಷಾಯ ಪ್ರವಾದನೆ ಗ್ರಂಥ 6ನೇ ಅಧ್ಯಾಯದ ಅದರ 12ನೇ ವಚನವನ್ನು ನಾವು ನೋಡುವಂತಹ ಸಂದರ್ಭದಲ್ಲಿ ದೇವರು ಹೇಳ್ತಾರೆ, ಈಗ ಯಾರು ಹೋಗುವರು, ಯಾರನ್ನ ಕಳುಹಿಸಲಿ ಎಂಬುದಾಗಿ. ತಕ್ಷಣವೇ ಆತನು ಹೇಳುತ್ತಾನೆ, ದೇವ ನಾನಿದ್ದೇನೆ, ನನಗೆ ನೀನು ಕಳಿಸು ಎಂಬುದಾಗಿ. ಬಹಳ ಜನರು ಇವತ್ತು ಸೇವೆಯ ವಿಷಯದಲ್ಲಿ ಅಥವಾ ದೇವರ ಕಾರ್ಯವನ್ನ ನಡೆಸುವಂತಹ ವಿಷಯದಲ್ಲಿ ಎಷ್ಟು ತಾತ್ಸಾರ ಮಾಡ್ತಾರೆ ಅಂದ್ರೆ, ದಿನಾಂಕ ಸ್ತೋತ್ರವಾಗಲಿ, ಯಾರೋ ಒಬ್ರು ಬಂದು ಅವರನ್ನ ಉತ್ತೇಜನ ಪಡಿಸಬೇಕು, ಯಾರೋ ಬಂದು ಅವರಿಗೆ ಎನ್ಕರೇಜ್ ಮಾಡಬೇಕು. ದೇವರ ಮಾತಿಗೆ ಅವರು ವಿಧೇಯರಾಗುವುದಿಲ್ಲ. ಕಾರಣ, ದೇವರ ಮಕ್ಕಳೇ, ಇವತ್ತು ಆ ತಡೆಗಳೇ ಇವತ್ತು ನಮ್ಮ ಕೊರತೆಗಳನ್ನ ಎತ್ತಿ ದೇವರು ತೋರಿಸ್ತಾ ಇದ್ದಾರೆ. ಕರ್ತನ ಸನ್ನಿಧಾನದಲ್ಲಿ ಪ್ರವಾದಿಯಾಗಿರುವಂತಹ ಯೆಶಾಯನು ದೇವರ ಸಮಕ್ಷಮದಲ್ಲಿ ದೇವರ ಮಾತನ್ನ ಕೇಳಿದ ತಕ್ಷಣವೇ ಆತನಿಗೆ ಮೊಟ್ಟ ಮೊದಲ ದೊಡ್ಡ ಪ್ರವಾದಿಯ ಸ್ಥಾನವನ್ನ ದೇವರು ಅನುಗ್ರಹಿಸುತ್ತಾನೆ. ಆತನ ಪ್ರವಾದನೆ ಎಷ್ಟು ಬಲವಾಗಿತ್ತು ಅಂತ ಹೇಳಿದರೆ, ದಿನಾಂಕ ಸ್ತೋತ್ರವಾಗಲಿ, ಯೇಸು ಸ್ವಾಮಿ ನಮ್ಮನ್ನ ಸೇವೆ ಮಾಡಿ ನಮ್ಮನ್ನ ಬಿಡಿಸಿಕೊಳ್ಳುವುದಕ್ಕಾಗಿ ಬರುತ್ತಾನೆ ಎಂಬುದಾಗಿ ಹೊಸ ಒಡಂಬಡಿಕೆಯಲ್ಲಿ ಬಂದು ಕರ್ತನು ಹೇಳುವುದಾದರೆ, ಆ ಹೊಸ ಒಡಂಬಡಿಕೆಗೂ ಪ್ರವಾದಿಯಾಗಿರುವಂತ ಯೆಶಾಯನ ಆ ದಿನಮಾನಕ್ಕೂ ಸತತವಾಗಿ 700 ವರ್ಷಗಳ ವ್ಯತ್ಯಾಸ ಇರುವಂತಹ ಸಂದರ್ಭದಲ್ಲಿ ಯೇಸು ಕ್ರಿಸ್ತನ ಜನನದ ಬಗ್ಗೆ ಪ್ರವಾದಿಯಾಗಿರುವಂತ ಯೆಶಾಯನು 700 ವರ್ಷದ ಹಿಂದೆನೆ ಪ್ರವಾದಿಸುತ್ತಾನೆ. ಒಬ್ಬ ಲೋಕ ರಕ್ಷಕನು ಬರುತ್ತಾನೆ. ಯೆಶಾಯ ಪ್ರವಾದನೆ ಗ್ರಂಥ 9ನೇ ಅಧ್ಯಾಯದ 5, 6, 7ನೇ ವಚನದಲ್ಲಿ ನಾವು ನೋಡುತ್ತಿರಾಗಿದ್ದೇವೆ. ಈಗ ಒಂದು ಮಗು ನಮಗಾಗಿ, ಆತನು ವರದ ಮಗನು, ಆತನು ಜನಿಸುತ್ತಾನೆ, ಆತನ ಬಾವಿನ ಮೇಲೆ ರಾಜ್ಯಾಧಿಕಾರ ಇರುವಂತದ್ದಾಗಿದೆ ಎಂಬುದಾಗಿ. 6ನೇ ವಚನಕ್ಕೆ ಹೋಗುವಂತ ಸಂದರ್ಭದಲ್ಲಿ ಆತನೇ ಅದ್ಭುತ ಸ್ವರೂಪನು, ಆಲೋಚನಾ ಕರ್ತನು, ಪರಾಕ್ರಮಶಾಲಿ ಎಂಬುದಾಗಿ. ಆತ್ಮೀಯ ದೇವಚರನ್ನ ಗಮನಿಸ್ತಾ ಇದ್ದೀರಾ? ಕರ್ತನ ಸನ್ನಿಧಾನದಲ್ಲಿ ದೇವರ ಮಾತಿಗೆ ಹೋಗ್ಬಿಟ್ಟಂತ ಯೆಶಾಯನ ಜೀವಿತವನ್ನು ಗಮನಿಸುವಂತ ಸಂದರ್ಭದಲ್ಲಿ ಪ್ರವಾದಿಗಳಲ್ಲಿಯೇ ಉನ್ನತವಾದಂತ ಪ್ರವಾದಿಯನ್ನಾಗಿ ದೇವರು ಮಾರ್ಪಡಿಸಿದನು. ಇವತ್ತು ದೇವರ ಸನ್ನಿಧಾನದಲ್ಲಿ ಸೇವೆ ಮಾಡುತ್ತಿರುವಂತ ನನ್ನ ನಿನ್ನ ಬದುಕಿನಲ್ಲಿ ಇವತ್ತು ಪ್ರವಾದನೆಗಳು ನಾವು ಕೇಳ್ತಾ ಇದ್ದೇವೆ, ಆದರೆ ಪ್ರವಾದನೆಯ ಮಾತುಗಳಿಗೆ ನಾವು ಕಿವಿಗೊಡುತ್ತಾ ಇಲ್ಲ. ದೇವರು 5-6 ಸಾವಿರ ಪ್ರವಾದನೆಗಳ ಆಶೀರ್ವಾದ ವಾಗ್ದಾನಗಳ ದೇವರು ನಮಗೆ ಕೊಟ್ಟಿದ್ದಾರೆ, ಅದನ್ನ ನಾವು ಉಪಯೋಗ ಮಾಡ್ತಾ ಇಲ್ಲ. ಒಂದು ವೇಳೆ ದೇವರ ಸೇವೆಯನ್ನ ಮಾಡುತ್ತಿರುವಂತಹ ದೇವ ಸೇವಕರು ಈ ಲೈವ್ ಅನ್ನು ಕೇಳುತ್ತಿರುವುದಾದ್ರೆ, ಅಯ್ಯೋ, ಅನೇಕ ಸೇವಕರುಗಳು ಅಷ್ಟು ಬಲಿಷ್ಠವಾಗಿ ಉಪಯೋಗವಾಗುವುದಕ್ಕೆ ಅವರು ಪಟ್ಟಣದಲ್ಲಿ ಸೇವೆ ಮಾಡ್ತಾರೆ, ಆದ್ರೆ ನಾವು ಹಳ್ಳಿಗಳಲ್ಲಿ ಸೇವೆ ಮಾಡ್ತಾ ಇದ್ದೇವೆ ಎಂಬುದಾಗಿ ಒಂದು ವೇಳೆ ನಿಮ್ ಕನ್ಫ್ಯೂಷನ್ ಅಲ್ಲಿ ಇರಬಹುದು. ಅವರು ಬೆಳೆದಿದ್ದಾರೆ, ನಾವು ಬೆಳೆದಿಲ್ಲ ಎಂಬುದಾಗಿ. ಇಲ್ಲ ದೇವ ಸೇವಕರೇ, ಯೇಸುವಿನ ನಾಮದಲ್ಲಿ ಆ ರೀತಿಯಾಗಿ ದೇವರು ಪಕ್ಷಪಾತ ಮಾಡುವಂತಹ ದೇವರು ನಮ್ಮ ದೇವರಲ್ಲ. ಹಳ್ಳಿ ಸೇವೆಗಿಂತಲೂ ಉನ್ನತವಾದ ಉತ್ತಮವಾದ ಸೇವೆಯನ್ನು ನಾನು ಅನುಭವಿಸಲೇ ಇಲ್ಲ. ಈ ಹೆದರದಿರು ನನ್ನ ಮನೆಯ ಸೇವೆ ಇಷ್ಟು ಬಲಿಷ್ಠವಾಗಿ, ಇಷ್ಟು ಸೇವಕರುಗಳ ಎದ್ದು, ಇಷ್ಟು
ವಿಶ್ವಾಸಿಗಳು ಇವತ್ತು ದೇವರ ಕಾರ್ಯಕ್ಕಾಗಿ ನಿಂತುಕೊಂಡಿದ್ದಾರೆ ಎಂಬುದಾಗಿ ನೆನೆಸುವುದಾದ್ರೆ, ನಾನು ಇವತ್ತೂ ಮಾಡ್ತಿರುವಂತ ಸಂಗತಿಯನ್ನು ಗೊತ್ತಾ, ಹಳ್ಳಿಯನ್ನೇ ಹೆಚ್ಚಾಗಿ ಪ್ರೀತಿ ಮಾಡ್ತೇನೆ, ಹಳ್ಳಿ ಜನರನ್ನ ಹೆಚ್ಚಾಗಿ ಪ್ರೀತಿ ಮಾಡ್ತೇನೆ. ನಾವು ಅಂದ್ಕೊಂಡಿರ್ತೇವೆ ದಿನಕ್ಕೆ ಸ್ತೋತ್ರವಾಗಲಿ, ಹಳ್ಳಿಯಲ್ಲಿ ಸೇವೆ ಮಾಡಿದರೆ ಏನು ನಡೆಯೋದಿಲ್ಲ, ಪಟ್ಟಣದ ಸೇವೆನೇ ಉತ್ತಮವಾದ ಸೇವೆ ಎಂಬುದಾಗಿ. ದೀಕ್ಷಾ ಸ್ನಾನ ಮಾಡಿಸುವ ಯೋಹಾನನ ಜೀವಿತವನ್ನ ನೀವು ಗಮನಿಸಿದ್ದೀರಾ? ಎಲ್ಲರ ಸೇವೆಗಿಂತಲೂ ಆತನ ಸೇವೆ ಬಹಳ ವ್ಯತ್ಯಸ್ತವಾದಂತಹ ಸೇವೆ. ಆತನು ಪಟ್ಟಣವನ್ನೇ ನೋಡಲಿಲ್ಲ, ಆತನ ಜೀವಿತ ಕಾಡಿನಲ್ಲೇ ಕಳೀತಾನೆ. ಕಾಡಿನಲ್ಲಿ ಇರುವಂತ ಆ ಮನುಷ್ಯ ದೇವರಿಂದ ಅಭಿಷೇಕವನ್ನ ಹೊಂದಿ ನಾಡಿನಲ್ಲಿ ಬರದೆ ಒಳ್ಳೆ ಬಟ್ಟೆಯನ್ನು ಹಾಕಿಕೊಳ್ಳೋದಿಲ್ಲ, ಒಳ್ಳೆ ಚರ್ಮದ ಅಂಗಿಗಳನ್ನು ಆತನು ತೊಟ್ಟುಕೊಳ್ಳುತ್ತಾನೆ. ಆತನಿಗೆ ಒಳ್ಳೆ ಊಟ ಸಿಗ್ತಾ ಇರಲಿಲ್ಲ. ಕಾಡಿನಲ್ಲಿ ಸಿಗುವಂತ ಮಿಡತೆ ಜೇನುಗಳನ್ನ ಆತನು ತಿನ್ನುತ್ತಾ ಇದ್ದನು. ಮಾನವನ ಮಿಡತೆಯನ್ನ ತಿನ್ನೋದಿಲ್ಲ, ಆದರೆ ಅದನ್ನೇ ಆತನು ಆಹಾರವಾಗಿ ಊಟ ಮಾಡಿದನು. ಆದರೆ ಕಾಡಿನಲ್ಲಿ ಆತನು ಇದ್ದಂತಹ ಸಂದರ್ಭದಲ್ಲಿ ಆ ಕಾಡಿನಲ್ಲಿ ಕೂಗಿ ಹೇಳ್ತಾ ಇದ್ದನು, ದೇವರ ರಾಜ್ಯ ಬರ್ತಾ ಇದೆ, ದೇವರ ಕಡೆಗೆ ತಿರುಗಿಕೊಳ್ಳ್ರಿ, ದೇವರ ರಾಜ್ಯ ಸಮೀಪವಾಗ್ತಾ ಇದೆ, ದೇವರ ಕಡೆಗೆ ತಿರುಗಿಕೊಳ್ಳ್ರಿ ಎಂಬುದಾಗಿ. ಯೋಹಾನನು ಮಾಡಿದಂತಹ ಸೇವೆಯ ವಿಷಯವನ್ನು ನೋಡುವಂತಹ ಸಂದರ್ಭದಲ್ಲಿ ಪಾಪಿಯಾಗಿದ್ದಂತ ಹೆರೋದನ ಆ ಪಾಪವನ್ನ ಆ ರಾಜ್ಯದ ಮುಂಭಾಗದಲ್ಲಿ ನಿಂತುಕೊಂಡು ಆ ಪಾಪವನ್ನ ಎತ್ತಿ ತೋರಿಸಿದರು. ಅನೇಕ ಸೈನಿಕರು ಅನೇಕ ವಿಧವಾದಂತಹ ಇಸ್ರೇಲ್ ಮಕ್ಕಳನ್ನ ದೀಕ್ಷಾಸ್ನಾನ ಮಾಡಿಸ್ತಾ ಇದ್ದನು. ಅಷ್ಟು ಮಾತ್ರ ಯಾಕೆ, ನಮ್ಮ ಲೋಕರಕ್ಷಕನಾಗಿರುವಂತಹ ಯೇಸು ಸ್ವಾಮಿಗೆ ದೀಕ್ಷಾಸ್ನಾನ ಕೊಡುವಷ್ಟರ ಮಟ್ಟಿಗೆ ದೇವರು ಆ ಸೇವಕನಿಂದ ಉಪಯೋಗ ಮಾಡಿದರು. ಗಮನಿಸ್ತಾ ಇದ್ದೀರಾ? ಅದಕ್ಕೆ ಸ್ತೋತ್ರವಾಗಲಿ. ಇದೆಲ್ಲ ಯಾಕೆ ಗೊತ್ತಾ ನಡೆದಿದ್ದು? ಕರ್ತನ ಸನ್ನಿಧಾನದಲ್ಲಿ ಅವರ ತಂದೆ ತಾಯಿಗಳು ಯಾಜಕರು. ಆ ಯಾಜಕರಾಗಿರುವಂತ ಎಲಿಜಬೆತ್ ಜಕರಿಯ ದೇವರ ಸನ್ನಿಧಾನದಲ್ಲಿ ಅವರು ಸೇವೆ ಮಾಡ್ತಾ ಇರುವಂತಹ ವ್ಯಕ್ತಿಗಳು. ಅವರು ದೇವರ ಮಾತಿಗೆ ಹೋಗ್ಬಿಟ್ರು. ಆ ಮುದಿ ಪ್ರಾಯದಲ್ಲಿ ನಿಮ್ಮ ಗರ್ಭದಲ್ಲಿ ಒಬ್ಬ ಮಗನು ಅಭಿಷಕ್ತನು ಹುಟ್ಟುತ್ತಾನೆ, ಅವನು ದೇವರ ರಾಜ್ಯದ ಮಾರ್ಗವನ್ನು ಸಿದ್ಧಪಡಿಸ್ತಾನೆ ಎಂಬುದಾಗಿ ಆ ತಂದೆ ತಾಯಿಗಳ ಪ್ರಾರ್ಥನೆ ತನ್ನ ಮಗನಾಗಿರುವಂತಹ ಯೋಹಾನನ ಜೀವಿತದಲ್ಲಿ ಒಂದು ಉನ್ನತವಾದಂತಹ ಕಾರ್ಯವನ್ನು ನಡೆಸುತ್ತೆ ಎಂಬುದಾಗಿ. ದೇವರ ಮಾತಿಗೆ ಕಿವಿಗೊಡುವಂತವರ ಸಂತತಿಯವರ ಮಕ್ಕಳನ್ನ ದೇವರು ವಿನೂತನವಾದಂತಹ ಅಭಿಷೇಕದಿಂದ ತುಂಬಿಸುತ್ತಾನೆ. ಅಯ್ಯೋ, ಇವರ ಮಕ್ಕಳಲ್ವಾ, ಅವರ ಸೇವೆ ನೋಡಿದರೆ ಹೀಗೆ, ಅವರು ನೋಡಿದರೆ ಹೀಗೆ. ಪ್ರೀತಿಯುಳ್ಳ ದೇವಜನರೇ, ಅವರು ಇವರನ್ನ ನೋಡುವಂತ ಕರ್ತನು ನಮ್ಮ ಕರ್ತನಲ್ಲ. ಅವರಿವರ ಮಾತಿಗೆ ನೀವು ಕುಗ್ಗಿ ಹೋಗ್ಬೇಡ್ರಿ, ಸೋತು ಹೋಗ್ಬೇಡ್ರಿ. ಕರ್ತನು ನಿಮ್ಮನ್ನ ಕರೆದಿರುವುದಾದ್ರೆ ಕೊನೆ ತನಕ, ಕರ್ತನ ಮಾತನ್ನು ನೀವು ಆಲಿಸುವರಾಗಿರುವುದಾದ್ರೆ ಕೊನೆ ತನಕ ಕೈ ಹಿಡಿದು ಆತನು ನಿಮ್ಮನ್ನ ನಡೆಸುವ ಕರ್ತನಾಗಿದ್ದಾನೆ, ನಡೆಸುವ ಕರ್ತನಾಗಿದ್ದಾನೆ. ಕರ್ತನ ಸನ್ನಿಧಾನದಲ್ಲಿ ಮೋಸೆ ದೇವರ ಮಾತನ್ನ ಕೇಳಿದನು. ಕರ್ತನ ಸನ್ನಿಧಾನದಲ್ಲಿ ಆತನು ಸೀನಾಯಿ ಪರ್ವತದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ವಿಮೋಚನ ಕಾಂಡ 40ನೇ ಅಧ್ಯಾಯ 16ನೇ ವಚನ ಮನೆಯಲ್ಲಿ ಓದ್ಕೊಳ್ರಿ. ದೇವನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನ ಸಮ್ಮುಖದಲ್ಲಿ ಆತನು, ದೇವರ ಸಮ್ಮುಖದಲ್ಲಿ ಆತನು ಉಪವಾಸ ಮಾಡ್ತಾ ಇದ್ದಾನೆ 40 ದಿನಗಳ ಕಾಲ. ದೇವರ ಮುಖವನ್ನು ನೋಡಿಕೊಂಡು ಅಲ್ಲಿ ಕೂತ್ಕೊಂಡಿದ್ದಾನೆ. ಅದೇ ಮನೆಯಲ್ಲಿ ಇಬ್ಬರು ಜೊತೆಯಲ್ಲಿ ಸೇವೆ ಮಾಡ್ತಾ ಇದ್ದಾರೆ. ಮೊದಲನೇವನು ಮೋಸೆ ಆಗಿರುವುದಾದ್ರೆ, ಎರಡನೇನು ಅವರ ಅಣ್ಣ ಆರೋನನು, ಅವರ ಸಹೋದರಿ ಮಿರಿಯಾಮಳು. ಇವರೆಲ್ಲ ಸೇವಕರೇ. ಆರೋನನು ಯಾಜಕತ್ವವನ್ನು ನಡೆಸ್ತಾ ಇದ್ದಾನೆ. ಮಿರಿಯಾಮಳು ಅವಳು ನ್ಯಾಯಸ್ಥಾಪಕಳಾಗಿ ಇದ್ದುಕೊಂಡು ಪ್ರವಾದನ ಯುಕ್ತವಾದಂತಹ ಕಾರ್ಯಗಳನ್ನು ಸೇವೆಯನ್ನು ನಡೆಸ್ತಾ ಇರ್ತಾಳೆ. ಆದರೆ ಮೋಸೆ ಬರುವುದು ತಡವಾಯಿತು ಎಂಬುದಾಗಿ ನಡೆಸಿದಂತ ಸಂದರ್ಭದಲ್ಲಿ ಇಸ್ರೇಲರಿಗೆ ಭಯಪಟ್ಟಂತ ಆರೋನನು, ಒಂದು ವೇಳೆ ನನ್ನನ್ನು ಇವರು ಸಾಯಿಸಿಬಿಡ್ತಾರೆ ಎಂಬುದಾಗಿ ಹೇಳಿ ದೇವರಿಂದ ಅಭಿಷೇಕಿಸಲ್ಪಟ್ಟಂತ ಈ ವ್ಯಕ್ತಿ ಆ ಮನುಷ್ಯರಿಗೆ ಅವರ ಕಿವಿಗಳಲ್ಲಿ, ಅವರ ಬೆರಳುಗಳಲ್ಲಿ ಇರುವಂತ ಬಂಗಾರವನ್ನ ತೆಗೆದುಕೊಂಡು ಒಂದು ವಿಗ್ರಹವನ್ನ ಮಾಡಿ ಇದೇ ನಿಮ್ಮನ್ನ ಕಾನಾನ್ ದೇಶಕ್ಕೆ ಕರ್ಕೊಂಡು ಹೋಗುತ್ತದೆ ಎಂಬುದಾಗಿ ಮನುಷ್ಯರಿಗೆ ಹೆದರಿ ದೇವರ ಮಾತಿಗೆ ಆತನು ಅವಿಧೇಯನಾದನು. ಅಷ್ಟು ಮಾತ್ರವಲ್ಲ, ದೇವರ ಮಾತಿಗೆ ಹೋಗಬೇಕಾಗಿದ್ದಂತ ಮಿರಿಯಾಮಳ ಜೀವಿತವನ್ನ ನೋಡುವಂತ ಸಂದರ್ಭದಲ್ಲಿ ದೇವನಾಮಕ್ಕೆ ಸ್ತೋತ್ರವಾಗಲಿ, ತನ್ನ ಅಣ್ಣನಾಗಿರುವಂತ ಮೋಸೆ ವಿಷಯದಲ್ಲಿ ಎಷ್ಟೋ ಸಾರಿ ತಾತ್ಸಾರದ ಮಾತನಾಡುತ್ತಾಳೆ, ಗುಣಗುಟ್ಟುತ್ತಾಳೆ. ಅವರಿಗೆ ಮಾತ್ರ ದೇವರು ಕರೆದಿಲ್ಲ, ನಮಗೂ ದೇವರು ಕರೆದಿದ್ದಾರೆ.
ನೀವು ನಮ್ಮ ಬಳಿಗೂ ಬನ್ರಿ ಎಂಬುದಾಗಿ ಮಿರಿಯಾಮಳು ಅಪಹಾಸ್ಯ ಮಾಡ್ತಾಳೆ. ಅವನು ಮಾಡಿದಂತ ತಪ್ಪನ್ನ ಎತ್ತಿ ಹಿಡಿತಾಳೆ. ಆದರೆ ಮೋಸೆ ಮಾತ್ರ ಒಂದು ದಿನವೂ ಸದಾ ಯಾರ ವಿಷಯದಲ್ಲಿ ಮಾತಾಡಲಿಲ್ಲ. ಅವನಿಗೆ ಚೆನ್ನಾಗಿ ಗೊತ್ತು, ಆ 40 ಲಕ್ಷ ಜನರ ಆ ನ್ಯಾಯವನ್ನ ತೀರಿಸುವುದಕ್ಕೋಸ್ಕರವಾಗಿ ಪ್ರತಿದಿನ ಉದಯ ಕಾಲದಲ್ಲಿ ಆತನು ದೇವರ ಸಮ್ಮುಖವನ್ನು ಬಯಸ್ತಾ ಇದ್ದನು. ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದನು. ಆ ಜನರನ್ನು ನಡೆಸುವಂತ ಬಲ ಸಾಮರ್ಥ್ಯ ದೇವ ನನಗೆ ಕೊಡು ಎಂಬುದಾಗಿ ದೇವರ ಬಳಿನಲ್ಲಿ ಆತನು ಕೇಳಿದ ನಂತರವೇ ಜನರ ನ್ಯಾಯವನ್ನು ಎತ್ತಿಡುವುದಕ್ಕಾಗಿ ಬರ್ತಾ ಇದ್ದನು. ತನ್ನ ಅಣ್ಣ ಅಭಿಷಕ್ತನಾಗಿರುವುದಾದರೂ ದೇವರ ಆ ಮಾತಿಗೆ ವಿರೋಧ ಮಾಡಿದನು. ಕಾರಣ ಆತನು ಜನರಿಂದ ಹೆದರಿದನು. ಬೆಳೆಯುತ್ತಿರುವಂತಹ ಸ್ವಂತ ಅಣ್ಣನ ವಿಷಯದಲ್ಲಿ ತಂಗಿಯಾಗಿರುವಂತಹ ಮಿರಿಯಾಮಳು ಗುಣಗುಟ್ಟಿದಳು. ಆದ್ರೆ ದೇವರು ಮೋಸೆ ವಿಷಯದಲ್ಲಿ ಮಾತನಾಡಿದಂತ ಮಾತು ನಿಮಗೆ ಗೊತ್ತಾ? ಅರಣ್ಯ ಕಾಂಡ 12ನೇ ಅಧ್ಯಾಯ 6ನೇ ವಚನ ಕೇಳಿಸಿಕೊಳ್ಳೋಣ. ಅವರು ಬಂದಾಗ ಆತನು, ನನ್ನ ಮಾತನ್ನು ಕೇಳಿರಿ, ನಿಮ್ಮಲ್ಲಿ ಪ್ರವಾದಿ ಇದ್ದರೆ ನಾನು ಅವನಿಗೆ ಜ್ಞಾನ ದೃಷ್ಟಿಯಲ್ಲಿ ಕಾಣಿಸಿಕೊಳ್ಳುವೆನು, ಇಲ್ಲವೇ ಸ್ವಪ್ನದಲ್ಲಿ ಅವನ ಸಂಗಡ ಮಾತಾಡುವೆನು. ನನ್ನ ಸೇವಕನಾದ ಮೋಶೆ ಅಂಥವನಲ್ಲ. ನೋಡಿ, ನನ್ನ ಸೇವಕನಾಗಿರುವಂತ ಮೋಸೆ ಅಂಥವನಲ್ಲ. ಒಂದು ವೇಳೆ ಪ್ರವಾದಿಯಾಗಿರುವುದಾದ್ರೆ, ಸೇವಕನಾಗಿರುವುದಾದ್ರೆ ವಾಕ್ಯದ ಮೂಲಕವಾಗಿ ಜ್ಞಾನದಲ್ಲಿ ಕನಸಿನಲ್ಲಿ ನಾನು ಮಾತನಾಡುತ್ತೇನೆ. ಆದ್ರೆ ನನ್ನ ಸೇವಕನಾದ ಮೋಸೆ ಅಂಥವನಲ್ಲ. ದೇವರೇ ಸಾಕ್ಷಿ ಕೊಡ್ತಾ ಇದ್ದಾನೆ. ಅವನು ನನ್ನ ಮನೆಯಲ್ಲೆಲ್ಲ, ಅವನು ನನ್ನ ಮನೆಯಲ್ಲೆಲ್ಲ ನಂಬಿಗಸ್ತನು. ಅವನ ಸಂಗಡ ನಾನು ಗೂಢವಾಗಿ ಅಲ್ಲ ಪ್ರತ್ಯಕ್ಷದಲ್ಲಿ ಸ್ಪಷ್ಟವಾಗಿಯೇ ಮಾತಾಡುವೆನು. ಹಲ್ಲೆಲೂಯಾ, ದಿನಕ್ಕೆ ಸ್ತೋತ್ರವಾಗಿ. ಮೋಸೆಗೆ ಅಷ್ಟು ಬಲ ಬರುವುದಕ್ಕೆ, ಆ ಜನರನ್ನು ನಡೆಸುವುದಕ್ಕೆ, ಸಮುದ್ರದಲ್ಲಿ ದೇವರ ಮಾರ್ಗಗಳನ್ನು ತೆರೆಯುವುದಕ್ಕೆ ಕಾರಣ ಏನು ಗೊತ್ತಾ? ಮುಖಾಮುಖಿಯಾಗಿ ಮೋಸೆಯ ಸಂಗಡ ಒಬ್ಬ ಸ್ನೇಹಿತನ ಸಂಗಡ ಮಾತನಾಡುವ ರೀತಿಯಲ್ಲಿ ದೇವರು ಮಾತನಾಡ್ತಾ ಇದ್ದಾನೆ. ತನ್ನ ಅಣ್ಣ ಹೆದರ್ತಾನೆ, ತನ್ನ ತಂಗಿ ಗುಣಗುಟ್ಟುತ್ತಾಳೆ. ಕನಸಿನಲ್ಲಿ, ಸ್ವಪ್ನದಲ್ಲಿ, ವಾಗ್ದಾನಗಳ ಮೂಲಕವಾಗಿ ಬೇರೆ ಜನರ ಹತ್ರ ಮಾತನಾಡ್ತಾರೆ, ಪ್ರವಾದಿಗಳ ಹತ್ರ ದೇವರು ಮಾತನಾಡ್ತಾರೆ. ಆದ್ರೆ ಮೋಸೆ ಸಂಗಡ ಗಮನಿಸ್ತಾ ಇದ್ದೀರಾ ಆತ್ಮೀಯ ದೇವಚಂದ್ರ? ಮುಖಾಮುಖಿಯಾಗಿ, ಗೂಢವಾಗಿ, ಗುಪ್ತವಾಗಿ ಅಲ್ಲ, ಮುಖಾಮುಖಿಯಾಗಿ ಒಬ್ಬ ಸ್ನೇಹಿತನ ಜೊತೆಯಲ್ಲಿ ಮಾತನಾಡುವ ರೀತಿಯಲ್ಲಿ ಮೋಸೆ ಸಂಗಡ ಮಾತನಾಡ್ತಾರೆ. ಕಾರಣ ಏನಂದ್ರೆ, ಮೋಸೆಗೆ ಬೇರೆ ಯಾರು ದಿಕ್ಕೇ ಇಲ್ಲ. ಮೋಸೆಗೆ ದೇವರೇ ದಿಕ್ಕು. ಅವರನ್ನು ಕರ್ಕೊಂಡು ಹೋಗಿ ಎಂಬುದಾಗಿ ಗುಣಗುಟ್ಟಿದಂತ ಆ ವೇಳೆಯಲ್ಲೂ ಸಹ ದೇವರು ಹೇಳ್ತಾನೆ, ನೀನು ಬರದ ಹೊರತು ಒಂದು ಹೆಚ್ಚೇನು ಸದಾ ನಾನು ಮುಂದೆ ಹೇಳಲ್ಲ. ನಿನ್ನ ಪ್ರಸನ್ನತೆ, ನಿನ್ನ ಸಮ್ಮುಖ ನನ್ನ ಮುಂಭಾಗದಲ್ಲಿ ಹೋಗ್ಬೇಕು ಅಂತ ಅಲ್ಲೇ ನಿಂತ್ಕೊಳ್ತಾನೆ. ಕೊನೆ ತನಕ ದೇವರ ಸಹಾಯವನ್ನೇ, ದೇವರ ಮಾತನ್ನೇ ಕೇಳ್ತಾನೆ. ದೇವರ ವಾಕ್ಯವನ್ನು ಆಲಿಸುತ್ತಿರುವಂತ ನನ್ನ ತಾಯಿ, ನನ್ನ ಸಹೋದರ, ನನ್ನ ಆತ್ಮೀಯ ಸೇವಕನೇ, ಆತ್ಮೀಯ ದೇವಶರೇ, ನಿನ್ನ ಪ್ರಾರ್ಥನೆಗಳಿಗಿಂತಲೂ, ನಿನ್ನ ಕಾಣಿಕೆಗಳಿಗಿಂತಲೂ, ನಿನ್ನ ವೈಯಕ್ತಿಕವಾದಂತ ಪ್ರಯಾಸಗಳಿಗಿಂತಲೂ, ತ್ಯಾಗಕ್ಕಿಂತಲೂ, ವೈಯಕ್ತಿಕವಾದಂತ ಎಲ್ಲಾ ಕಾರ್ಯಗಳಿಗಿಂತಲೂ ಸಹ ದೇವರು ಇವತ್ತು ನಿನ್ನ ಸಂಗಡ ಮಾತನಾಡುತ್ತಿರುವಂತ ಸಂಗತಿ ಗೊತ್ತಾ? ನೀನು ವಿಧೇಯತೆ ಉಳ್ಳವನಾಗಿರಬೇಕು. ವಿಧೇಯತೆಯಿಂದ ದೇವರ ಮಾತಿಗೆ ಓಗೊಡುವಂತ, ನೀನು ಏನಂತಾರೋ ದೇವರು ಆ ಮಾತನ್ನ ಮಾತ್ರ ಬಿಟ್ಟು ಬದುಕಬೇಡ. ತಾಯಿ, ಸಹೋದರ, ಸಹೋದರಿ, ಒಂದು ವೇಳೆ ಆ ಮಾತಿನ ಮೇರೆಗೆ ನಿನ್ನ ಜೀವಿತವನ್ನು ನೀನು ಕಟ್ಟಿಕೊಳ್ಳುವುದಾದ್ರೆ ನಿನ್ನ ಜೀವಿತದಲ್ಲಿ ಯಾವ ವ್ಯಕ್ತಿಯು ಮುಂದೆ ನಿಂತ್ಕೊಳ್ಳೋದಕ್ಕಾಗಲ್ಲ. ಮೋಸೆ ಜೀವಿತದಲ್ಲಿ ಕೊನೆ ತನಕ ಆತನ ಮುಂಭಾಗದಲ್ಲಿ ಯಾರು ನಿಂತ್ಕೊಳ್ಳಲಿಲ್ಲ. ಯೋನನ ಜೀವಿತವನ್ನು ಗಮನಿಸುವಂತಹ ಸಂದರ್ಭದಲ್ಲಿ ಎಲ್ಲರೂ ಅಪಹಾಸ್ಯ ಮಾಡಿದರು, ಆದ್ರೆ ಅವರ ಕುಟುಂಬ ರಕ್ಷಿಸಲ್ಪಟ್ಟಿತು. ಅಬ್ರಹಾಮನ ಜೀವಿತದಲ್ಲಿ ಯಾವ ವ್ಯಕ್ತಿಗಳು ಸದಾ ಆತನಿಗೆ ಸಹಾಯ ಮಾಡಲಿಲ್ಲ. ಆರಾಮಿನ ಅರಸನ ಬಳಿನಲ್ಲಿ ಒಂದು ದಿನ ಅರಸನ ಹೇಳ್ತಾ ಇದ್ದಾನೆ, ತಗೋ ಇಷ್ಟು ಹಣ ಬೇಕು ಅಂತ. ಆದ್ರೆ ಆ ಅರಸನಿಗೆ ಅಬ್ರಾಹ್ಮನ್ ಹೇಳುವಂತ ಸಂಗತಿ ಏನು ಗೊತ್ತಾ? ನೀನು ಹಣ ಕೊಟ್ಟು ನಾನು ಶ್ರೀಮಂತನಾದೆ ಎಂಬುದಾಗಿ, ನಿನ್ನ ಹಣದಿಂದ ನಾನು ಐಶ್ವರ್ಯವಂತನಾಗಿದ್ದೇನೆ ಎಂಬುದಾಗಿ ನಾನು ಹೊಗಳಿಸಿಕೊಳ್ಳುವುದಕ್ಕಿಂತಲೂ ನಾನು ದೇವರು ಎಷ್ಟು ಕೊಡ್ತಾನೋ ಅಷ್ಟರಲ್ಲಿ ನಾನು ತೃಪ್ತಿಯಾಗಿರ್ತೇನೆ ಎಂಬುದಾಗಿ ದೇವರ ಮಾತಿಗೆ ಹೋಗುಟ್ಟನೆ ವಿನಃ ಅನ್ಯರ ಹಣವನ್ನು ಆತನು ತೆಗೆದುಕೊಳ್ಳಿಲ್ಲ. ಆದ್ರೆ ಸೌಲನು ದೇವರ ಮಾತನ್ನ ಮೀರಿ ನಡೆದನು, ತನ್ನ ಆತ್ಮಿಕತೆ ಬದುಕನ್ನು ನಾಶಪಡಿಸಿಕೊಂಡನು. ಆತ್ಮೀಯ ದೇವಶಂದ್ರೆ, ಇಷ್ಟೊಂದು ಜೀವಂತ ಸಾಕ್ಷಿಗಳು ನಮ್ಮ ಕಣ್ಣೆದುರಿನಲ್ಲಿ ಇರುವಂತಹ ಸಂದರ್ಭದಲ್ಲಿ ಪ್ರತಿ ದಿನವೂ ಸದಾ
ದೇವರು ನಿಮ್ಮ ಸಂಗಡ ಮಾತಾಡಲಿ ಯೇಸುವಿನ ನಾಮದಲ್ಲಿ. ಆತನ ಮಾತುಗಳನ್ನು ಆಲಿಸಿರಿ. ಆತನ ಸ್ವರ ನಾನು ಕೇಳಬೇಕಪ್ಪ, ನಿನ್ನ ಶಬ್ದ ನನಗೆ ಪ್ರಕಟ ಮಾಡು ಎಂಬುದಾಗಿ ಪ್ರತಿದಿನವೂ ಸದಾ ಅಂಗಲಾಚರಿ. ಆತನು ಹೇಳ್ತಾನಂದ್ರೆ, ಆತನು ಮಾತನಾಡ್ತಾನಂದ್ರೆ, ಆತನು ವಾಗ್ದಾನ ಮಾಡಿದಾನಂದ್ರೆ, ಆತನು ಆಶೀರ್ವಾದ ಮಾಡ್ತಾನೆ ಎಂಬುದಾಗಿ ಹೇಳುವುದಾದ್ರೆ ಸಡನ್ ಆಗಿ ದೇವರ ಮಾತಿಗೆ ಹೋಗ್ಕೊಳ್ರಿ. ಆತನು ಏನ್ ಹೇಳ್ತಾನ ಅದನ್ನ ಮಾಡ್ರಿ. ಕರ್ತನು ನಿಮ್ಮನ್ನ, ನಿಮ್ಮ ಸೇವೆ, ನಿಮ್ಮ ಕುಟುಂಬ, ನಿಮ್ಮ ಮಕ್ಕಳನ್ನ ಆಶೀರ್ವಾದ ಮಾಡ. ಕರ್ತನ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಿ. ಸ್ತೋತ್ರ ದೇವ, ಅತ್ಯುನ್ನತವಾದಂತ ನಿನ್ನ ಪರಲೋಕ ಕರ್ತನೆ ಮಹಿಮೆಯುಳ್ಳಂತ ಕರಗಳು ದೇವರೇ ಕರ್ತನೆ ವಿಶೇಷವಾಗಿ ಈ ವೇಳೆಯಲ್ಲಿ ಬಲವಾಗಿ ಚಲಿಸಿದಕ್ಕಾಗಿ ನಿನಗೆ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ನೀನೆಂಥ ದೇವರೆಂಬುದಾಗಿ ದೇವರೇ ಕರ್ತನೆ ಇವತ್ತು ನೀನು ಪ್ರಕಟಪಡಿಸಿ ಅನೇಕ ಜೀವಂತ ಸಾಕ್ಷಿಗಳ ಮೂಲಕವಾಗಿ ನಮ್ಮ ಮೂಲ ಪಿತೃಗಳ ಚಿತ್ರದಲ್ಲಿ ನಡೆಸಿದಂತ ಅದ್ಭುತವಾದ ಕಾರ್ಯಗಳಿಗಾಗಿ ಯಾರ್ಯಾರು ನಿನ್ನ ಮಾತಿಗೆ ಹೋಗುಟ್ಟಿರೋ, ಕಿವಿಗೊಟ್ಟಿರೋ ಕರ್ತನೆ ಸ್ವಾಮಿ, ಅವರ ಜೀವಿತದಲ್ಲಿ ನಡೆಸಿದಂತ ಮಹತ್ತಾದ ಅದ್ಭುತಗಳಿಗಾಗಿ ಸ್ತೋತ್ರ. ಇವತ್ತು ಸದಾ ನಮ್ಮ ಮನಕಂಡುಗಳನ್ನ ತೆರೆಯುವಂತೆ ಪರಿಶುದ್ಧಾತ್ಮನೇ ನಿನ್ನ ಕಾರ್ಯವನ್ನ ನಡೆಸ್ತಾ ಇದ್ದೀನಿ. ಈ ಸಂದೇಶವನ್ನ ಆಲಿಸಿದಂತ ದೇವರೇ ಪ್ರತಿಯೊಬ್ಬರ ಮನಕಂಡುಗಳು ಇವತ್ತು ತೆರೆಯಲ್ಪಡಲಿ ಯೇಸುವಿನ ನಾಮದಲ್ಲಿ. ದೇವ ಕರ್ತನೆ, ಇವರ ಜೀವಿತದಲ್ಲಿ ಇವತ್ತು ಬಿದ್ದು ಹೋಗಿರುವುದಾದ್ರೆ, ಅಭಿಷೇಕವನ್ನ ಕಳ್ಕೊಂಡಿರುವುದಾದ್ರೆ, ಕೊರತಿನಲ್ಲಿ ಇರುವುದಾದ್ರೆ, ಅನಾರೋಗ್ಯದ ಸಂಗತಿಗಳು ಇವರನ್ನ ದೇವರ ಕರ್ತನೆ ಆಳ್ವಿಕೆ ಮಾಡುತ್ತಿರುವುದಾದ್ರೆ, ಕರ್ತನೆ ಅವಮಾನದಲ್ಲಿ ಕುಂದಿ ಹೋಗಿರುವುದಾದ್ರೆ, ಯೇಸುವಿನ ನಾಮದಲ್ಲಿ ನಿನ್ನ ಆತ್ಮನ ಕರ್ತನೆ ಸ್ವಾಮಿ ಕಾರ್ಯಗಳು ಈ ಕ್ಷಣದಲ್ಲಿ ಪ್ರಾರಂಭವಾಗಲಿ. ದೇವರ ಮಾತನ್ನ ಕೇಳಿದ್ರೆ ನನಗೆ ಎಷ್ಟೋ ಒಳ್ಳೆಯದಾಗಿತ್ತು ಎಂಬುದಾಗಿ ಈಗ ಸಹ ಕಾಲ ಮಿಂಚಿಲ್ಲ, ನಾನು ಮತ್ತೆ ದೇವರ ಕಡೆಗೆ ತಿರುಗುತ್ತೇನೆ ಎಂಬುದಾಗಿ ದೇವ ಕರ್ತನೆ ಪಶ್ಚಾತ್ತಾಪ ಪಟ್ಟ ದಾವೀದನ ಉಪಾಧಿಯಲ್ಲಿ ದೇವರೇ ನಿನ್ನ ಕಡೆಗೆ ತಿರುಗಿ ದೇವರ ಕರ್ತನ ನಿನ್ನ ಅಭಿಷೇಕದಿಂದ ತುಂಬಲ್ಪಟ್ಟು ನಿನ್ನ ಮಹಿಮೆಯನ್ನ ನಿನ್ನ ಮಕ್ಕಳು ಕಾಣಲಿಕ್ಕಾಗುವಂತೆ ಅತಿಶಯಗಳನ್ನ ಮಾಡುದೇವ ಕರ್ತನೆ. ಇವರ ಜೀವಿತದಲ್ಲಿ ಎಲ್ಲದಕ್ಕಿಂತ ಮಿಗಿಲಾಗಿ ನಿನ್ನ ಮಾತಿನ ಮೇಲೆ ತಮ್ಮ ಜೀವಿತವನ್ನ, ಸೇವೆಯನ್ನ, ಕುಟುಂಬವನ್ನ ದೇವರ ಕರ್ತನೆ ವ್ಯಕ್ತಿಗತವಾದಂತಹ ಜೀವಿತವನ್ನ ಕಟ್ಟಿಕೊಳ್ಳಿಕ್ಕಾಗುವಂತೆ ನಿನ್ನ ಮಕ್ಕಳನ್ನ ದೃಢಪಡಿಸಿ ನಡೆಸುವಂತ ನಾವು ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಪ್ರಾರ್ಥಿಸ್ತೇನೆ, ಪರಲೋಕದ ತಂದೆಯಾದ ದೇವರೇ. ಆಮೆನ್, ಆಮೆನ್. ಆತ್ಮೀಯ ದೇವಚಂದ್ರೇ, ಯೇಸುವಿನ ನಾಮದಲ್ಲಿ ಈ ಸಂದೇಶಗಳನ್ನು ಅನೇಕ ಜನರಿಗೆ ಶೇರ್ ಮಾಡಿ ಕರ್ತನ ಮಹಿಮೆಯುಳ್ಳಂತ ಈ ಸಂದೇಶಗಳನ್ನ ಕರ್ನಾಟಕದ ಜನರು ಕೇಳುವಾಗ ಒಂದು ದೊಡ್ಡ ಬದಲಾವಣೆ ಉಂಟಾಗ್ಲಿ. ಪ್ರತ್ಯೇಕವಾಗಿ ಇದುವರೆಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಇರುವುದಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಪ್ರತಿ ದಿನವೂ ಸಹ ಇನ್ಸ್ಟಾಗ್ರಾಮ್ ನಲ್ಲಿ, ಯೂಟ್ಯೂಬ್ ನಲ್ಲಿ, ವ್ಯಕ್ತಿಗತವಾಗಿ ಫೇಸ್ಬುಕ್ ನಲ್ಲಿ ಬರುವಂತ ಈ ಸಂದೇಶಗಳನ್ನ, ಹಾಡುಗಳನ್ನ ನೀವು ಕೇಳ್ರಿ. ಆತ್ಮಿಕತೆ ಬದುಕನ್ನ ಕಟ್ಟಿಕೊಡ್ರಿ. ಈ ಸೇವೆಗೋಸ್ಕರವಾಗಿ ಪ್ರಾರ್ಥನೆ ಮಾಡ್ರಿ. ಪ್ರಾರ್ಥನಾ ಮನವಿಗಳನ್ನ ನಮಗೆ ತಿಳಿಸಿರಿ. ಕರ್ತನ ಸನ್ನಿಧಾನದಲ್ಲಿ ನಿಮ್ಮ ಅಮೂಲ್ಯವಾದಂತಹ ಕಾಣಿಕೆಗಳನ್ನು ಕೊಡಬೇಕೆಂಬುದಾಗಿ ನಿಮ್ಮ ಹೃದಯದಲ್ಲಿ ದೇವರು ಮಾತನಾಡುವುದಾದ್ರೆ ಕಾಣಿಕೆಗಳನ್ನು ಕಳಿಸ್ರಿ. ಕರ್ತನು ನಿಮ್ಮನ್ನ, ನಿಮ್ಮ ಕುಟುಂಬವನ್ನ ಆಶೀರ್ವಾದ ಮಾಡಿ. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು.